ನಿತ್ಯಪೂರ್ಣ ಸುಖಜ್ಞಪ್ತಿ ಸ್ವರೂಪೋಸೌ ಯತೋ ವಿಭು ಅತೋಸ್ಯ ರಾಮ ಇತ್ಯಾಖ್ಯ ತಸ್ಯ ದುಃಖಂ ಕುತೋನ್ವಪಿ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಅಸರ್ಗ ಕೇವಲ ವ್ಯಕ್ತ ಸಿಸೃಕ್ಷುರು ಭಯಾತ್ಮಿಕ ವ್ಯಕ್ತೈವ ಕಾರ್ಯರೂಪಾತು ಪ್ರಕೃತಿಸ್ತ್ರಿವಿಧಾ ಮತ. ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟ ಭಾರತೀ ತತ್ ಸರಸ್ವತಿ. ಶ್ರೀ ಸತ್ಯವರ ದುಗ್ಧಾಬ್ಧೆ ರುತ್ಥಿತಾ ಧರಣೀಥಲೆ ಶ್ರೀ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮ ಸ್ವಯಂ ವಿಭುಃ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದಃ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ. ಈ ಪರಾಭವ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ. ಈಗ ರಾಮನವಮಿಯ ಶುಭ ಸಂದರ್ಭ. ನಾವು ಇದೇ ಸಂದರ್ಭದಲ್ಲಿ ರಾಮಾಯಣದ ಶ್ರವಣಕ್ಕೆ ತೊಡಗಿದ್ದೇವೆ. ಅದರಲ್ಲೂ ರಾಮಾಯಣದ ಸಾರಭಾಗ ಅಂತ ಹೇಳಬಹುದಾದ ಸುಂದರಕಾಂಡದ ಶ್ರವಣದಲ್ಲಿ ತೊಡಗಿದ್ದೇವೆ. ಎಲ್ಲ ಕಪಿಗಳ ಆಶಯದಂತೆ ಹನುಮಂತ ಸಾಗರವನ್ನು ದಾಟಿ ಲಂಕೆಗೆ ಬಂದ. ಲಂಕೆಗೆ ಬಂದು ಅಲ್ಲಿ ಆ ಲಂಕಾ ದೇವತೆಯ ಸಮ್ಮತಿಯನ್ನೇ ತೆಗೆದುಕೊಂಡು ಲಂಕಾದೊಳಗೆ ಪ್ರವೇಶ ಮಾಡಿ ಸೀತೆಯನ್ನು ಎಲ್ಲ ಕಡೆ ಹುಡುಕಿ ಅವಳೆಲ್ಲೂ ಸಿಗದಾದಾಗ ಅಶೋಕವನಕ್ಕೆ ಬಂದ. ಅಲ್ಲಿ ಶಿಂಶುಪ ವೃಕ್ಷದ ಕೆಳಗೆ ಅದರ ಬುಡದಲ್ಲಿದ್ದಂಥ ಸೀತೆಯನ್ನು ನೋಡಿದ. ಅವಳಿಗೆ ತನ್ನ ಪರಿಚಯ ಆಗುವುದಕ್ಕೋಸ್ಕರ, ತನ್ನ ಬಗ್ಗೆ ವಿಶ್ವಾಸ ಮೂಡುವುದಕ್ಕೋಸ್ಕರ ರಾಮನ ಗುಣಗಳನ್ನು ವರ್ಣಿಸಿದ. ಈ ಕಥಾವನ್ನೆಲ್ಲ ನಾವು ನೋಡಿದ್ವಿ. ಮತ್ತೆ ರಾಮ ಸದ್ಯದಲ್ಲೇ ಬರುವವನಿದ್ದಾನೆ, ನಿನ್ನನ್ನು ಕರೆದುಕೊಂಡು ಹೋಗುವವನಿದ್ದಾನೆ ಅನ್ನೋದನ್ನ ಹನುಮಂತ ಸೀತೆಗೆ ಹೇಳಿದ. ಆಗ ಸೀತೆ ಅವನ ಮಾತನ್ನು ಕೇಳಿ ಹೀಗೆ ಹೇಳಿದಂತೆ. 37ನೇ ಸರ್ಗ ಇವತ್ತು ನಾವು ನೋಡಬೇಕಾದದ್ದು. ತಸ್ಯ ತದ್ವಚನಂ ಶ್ರುತ್ವಾ ಪೂರ್ಣಚಂದ್ರ ನಿಭಾನನ ಹನುಮಂತಮುವಾಚೀದಂ ಧರ್ಮಾರ್ಥ ಸಹಿತಂ ವಚಃ. ಧರ್ಮ ಅರ್ಥ ಇತ್ಯಾದಿ ಎಲ್ಲವನ್ನೂ ಒಳಗೊಂಡಂತಹ ಒಂದು ಮಾತನ್ನು ಹೇಳಿದಂತೆ ಸೀತೆ ಆ ಹನುಮಂತನಿಗೆ. ರಾಮ ಯಾವತ್ತೂ ನನ್ನನ್ನೇ ನೆನಪು ಮಾಡ್ಕೊಳ್ತಿದ್ದಾನೆ, ಅವನಿಗೆ ನನ್ನ ಧ್ಯಾನ ಬಿಟ್ಟರೆ ಬೇರೆ ಯಾವ ಧ್ಯಾನವೂ ಇಲ್ಲ ಅನ್ನೋದನ್ನು ನೀನು ನನಗೆ ಹೇಳಿದೆ. ನಿನ್ನ ಈ ಮಾತು ಅಮೃತಕ್ಕೆ ಸಮಾನವಾದದ್ದು. ಆದರೆ ಅಮೃತಂ ವಿಷ ಸಂಪೃಕ್ತಂ, ಆ ಅಮೃತದ ಬಟ್ಟಲಿಗೆ ಒಂದೆರಡು ಹನಿ ವಿಷವೂ ಬಿದ್ದಂತಾಗಿದೆ. ಯಾಕೆಂದ್ರೆ ಎಚ್ಚ ನಾಣ್ಯಮನ ರಾಮೋ ಎಚ್ಚ ಶೋಕಪರಾಯಣ, ಅವನು ದುಃಖಕ್ಕೆ ಒಳಗಾಗಿದ್ದಾನೆ ಅಂತ ಹೇಳ್ತಿದ್ದೀಯಲ್ಲ, ಇದೊಂದು ದುಃಖದ ಸಂಗತಿಯೂ ಆಗಿದೆ ನನಗೆ. ಇದು ಜಗತ್ತಿನ ನಿಯಮ. ಎಲ್ಲ ಸಂದರ್ಭದಲ್ಲೂ ಎಲ್ಲರಿಗೂ ಸುಖವೇ ಸಿಗ್ತದಂತಿಲ್ಲ. ಒಂದಿಷ್ಟು ಸುಖ ಒಂದಿಷ್ಟು ದುಃಖ ಯಾವತ್ತೂ ಸಿಗ್ತಿರ್ತದೆ. ಆದ್ರಿಂದ ರಾಮ ಯಾವತ್ತೂ ನನ್ನನ್ನೇ ನೆನಪಿಸ್ಕೋತಾ ಇದ್ದಾನೆ ಅನ್ನುವುದು ನನಗೆ ಸುಖದ ಸಂಗತಿ. ಆದರೆ ಅವನು ಸಂಕಟ ಪಡ್ತಿದ್ದಾನೆ, ಶೋಕಪರಾಯಣನಾಗಿದ್ದಾನೆ ಅಂತ ನೀನೇನು ಮಾತು ಹೇಳಿದೆ, ಅದು ವಿಷಕ್ಕೆ ಸಮಾನವಾದದ್ದು. ಒಂದೇ ಸಂದರ್ಭದಲ್ಲಿ ಒಂದಿಷ್ಟು ವಿಷವನ್ನು ಒಂದಿಷ್ಟು ಅಮೃತವನ್ನು ಕೂಡಿದ ಪರಿಸ್ಥಿತಿ ಆಗಿದೆ ನನ್ನದು ಅಂತ ಹೇಳಿಕೊಂಡ್ಲು. ರಾಮ ಶೋಕಪರಾಯಣನಾಗಿದ್ದಾನೆ ಅಂತ ಇಲ್ಲಿ ಬಂತಲ್ಲ, ಇಲ್ಲಿ ಒಂದು ಸಂಗತಿಯನ್ನು ನಾವು ಅವಲೋಕನ ತಂದುಕೋಬೇಕು. ಅದಕ್ಕೆ ಇವತ್ತಿನ ಪ್ರವಚನದ ಆರಂಭದಲ್ಲಿ ಒಂದು ಮಂಗಳ ಶ್ಲೋಕ ಹೇಳಿದೆ. ಕಳೆದ ದಿವಸ ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸೆ ಅಂತ ಶ್ಲೋಕ ಹೇಳಿದ್ದೆ. ಇವತ್ತು ಭಾಗವತ ತಾತ್ಪರ್ಯದಲ್ಲಿ ಬಂದಂಥ ಒಂದು ಶ್ಲೋಕವನ್ನು ಹೇಳಿದೆ. ಮಹಾಭಾರತದ ಪ್ರಕರಣದಲ್ಲಿಯೂ ರಾಮಾಯಣನ ಕಥಾ ಇದೆ, ಭಾಗವತದಲ್ಲಿಯೂ ರಾಮನ ಕಥಾ ಇದೆ, ರಾಮಾಯಣದಲ್ಲಂತೂ ಇದ್ದೇ ಇದೆ. ಮಹಾಭಾರತದ ಈ ರಾಮಾಯಣದ ಭಾಗವತದ 9ನೇ ಸ್ಕಂದದಲ್ಲಿ
ಒಂದಿಷ್ಟು ರಾಮನ ಕಥಾ ಬರ್ತದೆ. ಬೇರೆ ಬೇರೆ ವಂಶಗಳನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಇಕ್ಷ್ವಾಕು ವಂಶದ ವರ್ಣನ ಪ್ರಸಂಗದಲ್ಲಿ ರಾಮನ ಕಥಾ ಬಂದಿರ್ತದೆ. ಅಲ್ಲಿ ರಾಮ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತೆ ರಾಮ ಅಂದರೆ ಸುಖ ಅಂತ ಅರ್ಥ. ನಾವು ಪರಸ್ಪರ ಸಂಪರ್ಕ ಆದಾಗ ಇದನ್ನು ಕೇಳ್ತಿರ್ತೇವೆ, ಹೇಗೆ ಆರಾಮವಾಗಿದ್ದೀರಾ ಅಂತ ಹೇಳಿ. ಆರಾಮ ಅಂದ್ರೂ ಸುಖ ಅಂತಲೇ ಅರ್ಥ. ಅದೇ ಧಾತು, ಅದೇ ಕ್ರಿಯಾಪದ. ಅದಕ್ಕೆ ಆ ಅಂತೊಂದು ಉಪಸರ್ಗ ಇಷ್ಟೇ. ಆರಾಮವಾಗಿದ್ದೀರಾ, ಸುಖವಾಗಿದ್ದೀರಾ ಅಂತ ಕೇಳ್ತಿರ್ತೇವೆ. ವಸ್ತುತಃ ರಾಮನಿಗೆ ಏನು ರಾಮ ಅಂತಂತಾರೆ, ಅದು ಕೂಡ ಆರಾಮವಾಗಿರುವವನು, ಇನ್ನೊಬ್ಬರನ್ನು ಆರಾಮವಾಗಿ ಇಡುವವನು ಅಂತಲೇ ಅದಕ್ಕೆ ಅರ್ಥ. ಎಲ್ಲ ಕಡೆ ಪ್ರಸಿದ್ಧವಾಗಿರುವಂತಹ ಅರ್ಥ ರಮಂತೆ ಯೋಗಿನಃ ಅಸ್ಮಿನ್. ಯಾವ ದೇವತೆಗಳು, ಯೋಗಿಗಳು, ಮನುಷ್ಯರು ಅಂತೂ ಎಲ್ಲ ಸಾಧಕರು ಕೂಡ ಯಾವ ಭಗವಂತನ ಪಾದಕಮಲಗಳಿಗೆ ಮಣಿದರೆ, ಅವನ ಕುರಿತು ಶ್ರವಣ ಮನನ ಧ್ಯಾನ ಮಾಡಿದರೆ ಅವರಿಗೆ ಸುಖ ಆಗ್ತದ, ಅಂಥವರನ್ನು ರಾಮ ಅಂತ ಅನ್ನಬೇಕು ಅನ್ನೋದು ಹೆಚ್ಚು ಪ್ರಸಿದ್ಧವಾದಂಥ ಎಲ್ಲ ಕಡೆ ಇರುವಂಥ ಒಂದು ನಿಷ್ಪತ್ತಿ. ಭಾಗವತ ತಾತ್ಪರ್ಯ ಮತ್ತೊಂದು ಅರ್ಥವನ್ನು ಹೇಳ್ತದೆ. ಸುಖವಾಗಿರುವವನು ಅಂತ ಅಷ್ಟೇ ಅರ್ಥ ಅಲ್ಲ, ಅದಕ್ಕೆ ಅವನು ಜ್ಞಾನ ಸ್ವರೂಪ ಮತ್ತು ಸುಖ ಸ್ವರೂಪ ಅಂತ ಎರಡು ಅರ್ಥಗಳನ್ನು ಇಟ್ಕೋಬೇಕು ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಪುರಾಣವನ್ನು ಉದ್ಧರಿಸಿ ಹೇಳ್ತಾರೆ. ನಾವು ಅದನ್ನು ರಾಮ ಶಬ್ದವನ್ನು ಅನೇಕ ಬಾರಿ ನಾವೆಲ್ಲ ಉಚ್ಚಾರ ಮಾಡ್ತಿರ್ತೇವೆ. ಬಹಳ ಸುಲಭವಾಗಿ ನಮ್ಮ ಮುಖದಿಂದ ಬರೋ ಶಬ್ದ ಅಂದರೆ ರಾಮ ಕೃಷ್ಣ, ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಶಬ್ದ ಬರ್ತಿರ್ತದೆ. ಈ ಭಗವಂತನ ಒಂದು ನಾಮವನ್ನು ಅತ್ಯಂತ ಭಕ್ತಿಪೂರ್ಣವಾಗಿ ಪಠಿಸಿದರೆ ಅದು 1000 ನಾಮಗಳೆಲ್ಲವನ್ನೂ ಒಟ್ಟಿಗೆ ಪಠಿಸಿದಂತೆ. 1000 ನಾಮಗಳನ್ನೆಲ್ಲ ಪಠನ ಮಾಡಬೇಕು. 1000 ನಾಮಗಳು ಎಲ್ಲೆಲ್ಲಿವೆ? ಒಂದು ವಿಷ್ಣು ಸಹಸ್ರನಾಮದಲ್ಲಿದೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಬರ್ತದೆ. ಹಾಗೆ ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ. ರಾಮ ಅನ್ನುವ ಒಂದು ನಾಮವನ್ನು ಭಕ್ತಿಪೂರ್ಣವಾಗಿ ಅರ್ಥಪುರಸ್ಸರವಾಗಿ ಪಠಿಸಿದ್ದಾದರೆ ಅದು ಆ ವಾಸುದೇವ ಸಹಸ್ರನಾಮಕ್ಕೆ, ವಾಸುದೇವ ಸಹಸ್ರನಾಮವನ್ನು ಇಡಿಯಾಗಿ ಪಠನೆ ಮಾಡಿದಷ್ಟು ಪುಣ್ಯಕರ ಅಂತ ವರ್ಣನೆ ಮಾಡ್ತಾರೆ. ರಾಮ ಅನ್ನುವ ಶಬ್ದ ಪದ್ಮಪುರಾಣದ ಆ ವಾಸುದೇವ ಸಹಸ್ರನಾಮದಲ್ಲಿಯೂ ಬರ್ತದೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ರಾಮೋ ವಿರಾಮೋ ವಿರಜಃ ಅಂತೇಳಿ ಅಲ್ಲಿಯೂ ಬಂದೇ ಬರ್ತದೆ. ನಮಗಿದು ಗೊತ್ತಿದೆ. ಆದರೆ ಅರ್ಥಪುರಸ್ಸರವಾಗಿ ಎಷ್ಟು ಹೆಚ್ಚುವೋ ಅಷ್ಟು ಅರ್ಥಗಳನ್ನು ಆ ಶಬ್ದದಿಂದ ನಾವು ಹೊರತೆಗೆಯುವ ಪ್ರಯತ್ನ ಮಾಡಬೇಕು. ಈಗ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತೆ ಸಂತೋಷದಿಂದ ಇರುವವನು, ತಾನು ಸಂತೋಷದಿಂದ ಇರುವವನು, ಇನ್ನೊಬ್ಬರನ್ನು ಸಂತೋಷವಾಗಿ ಇಡುವವನು. ಆದರೆ ಅದಷ್ಟೇ ಅರ್ಥ ಅಲ್ಲ, ಅದಕ್ಕೊಂದು ಬೇರೆ ಅರ್ಥ ಇದೆ. ಅದೇನು ಅಂದರೆ, ರಾಮ ಅನ್ನೋದನ್ನ ಸ್ವಲ್ಪ ಛೇದ ಮಾಡಿದ್ರೆ ನೋಡಿದರೆ ನಮಗೆ ಗೊತ್ತಾಗ್ತದೆ. ರಾ ಅನ್ನುವಲ್ಲಿ ದೀರ್ಘ ಇದೆ, ನಡುವೆ ದೀರ್ಘ ಇದೆ, ಮೊದಲು ರ ಇದೆ, ಕೊನೆಗೆ ಮ ಇದೆ. ರ ಅಂದರೆ ನಮ್ಗೆ ಗೊತ್ತಿರುವಂತೆ ಸುಖ ಅಂತ ಅರ್ಥ. ನಮಗದು ಗೊತ್ತಿದ್ದೇ ಇದೆ. ರಾಮ ಅನ್ನೋಲ್ಲಿ ತಾನು ಸುಖವಾಗಿದ್ದವನು, ಇನ್ನೊಬ್ಬರನ್ನು ಸುಖವಾಗಿಡುವವನು, ಇದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅದಷ್ಟ ಅಲ್ಲದೆ ಮ ಅಂದರೆ ಜ್ಞಾನಸ್ವರೂಪ ಅಂತ ಅರ್ಥ. ಹಿಂದೆ ಮೊದಲನೇ ಅರ್ಥ ಏನು ನೋಡಿದ್ವಲ್ಲ, ರಾಮ ಅನ್ನೋ ಇಡೀ ಶಬ್ದಕ್ಕೇನೆ ಸುಖವಾಗಿರುವವನು, ಸುಖವಾಗಿ ಇಡುವವನು ಅಂತ ಅರ್ಥ, ಇಡೀ ಶಬ್ದಕ್ಕೆ. ಈಗಿನ ಅರ್ಥದಲ್ಲಿ ರ ಅಂದರೆ ಸುಖ, ಮ ಅಂದರೆ ಜ್ಞಾನ. ಅಮೇಯ ಆತ್ಮ ಅಪ್ರಮೇಯ ಅನ್ನೋಲ್ಲೆಲ್ಲ ಮ ಅನ್ನೋದು ಕಾಣಿಸ್ತದೆ ನಮಗೆ. ಆ ಮ ಅನ್ನೋದು ಜ್ಞಾನ ಅನ್ನೋ ಅರ್ಥವನ್ನು ಹೇಳ್ತದೆ. ಸರಿ, ನಡುವೆ ಇದೆಯಲ್ಲ, ಅದಕ್ಕೇನು ಅರ್ಥ ಅಂದರೆ ಅದು ಇರುವುದು ಅಲ್ಲ, ಅದು ಆ ಅನ್ನುವುದು ಸಂಸ್ಕೃತದಲ್ಲಿ ಪೂರ್ಣ ಅನ್ನೋ ಅರ್ಥವನ್ನು ತೋರಿಸ್ತದೆ. ಆ ಸಮಂತಾತ್ ಆಬಾಲ ವೃದ್ಧರು, ಅಲ್ಲಿಂದ ಹಿಡಿದು ಎಲ್ಲರವರೆಗೂ ಯಾರನ್ನೂ ಬಿಡದೆ ಅನ್ನೋದನ್ನು ಆ ಅನ್ನೋದು ತೋರಿಸ್ತದೆ. ನಡುವೆ ಆ ಇದೆಯಲ್ಲ, ಅದು ಹೊಸ್ತಿಲ ಮೇಲಿಟ್ಟ ದೀಪದಂತೆ. ಹೊಸ್ತಿಲ ಮೇಲೆ ದೀಪ ಇಟ್ಟರೆ ಅದು ಮುಂದಿನ ಕೋಣೆಗೂ ಬೆಳಕು ಚೆಲ್ಲುತ್ತದೆ, ಮೊದಲನೇ ಕೋಣೆಗೂ ಬೆಳಕು ಚೆಲ್ತದೆ. ಸಂಸ್ಕೃತದಲ್ಲಿ ದೇಹಲಿ ದೀಪ ನ್ಯಾಯ ಅಂತ ಕರೀತಾರೆ. ನಾನು ದೇಹಲಿ ಅಂದರೆ ಹೊಸ್ತಿಲು, ಅದರ ಮೇಲಿಟ್ಟ ದೀಪದಂತೆ. ಈ ಕಡೆ ರಾ ಅಂತಿದೆಯಲ್ಲ, ಅದಕ್ಕೂ ಆ ಅನ್ನೋದು ಸಂಬಂಧಪಡ್ತದೆ. ಮುಂದೆ ಮ ಇದೆಯಲ್ಲ, ಅದಕ್ಕೂ ಆ ಅನ್ನೋದು ಸಂಬಂಧಪಡ್ತದೆ. ಪೂರ್ಣವಾದ ಸುಖ ಇದ್ದವನು, ಪೂರ್ಣವಾದ ಜ್ಞಾನ ಇದ್ದವನು, ಇದು ಆ ರಾಮ ಅನ್ನೋ ಶಬ್ದದಿಂದ ನಮಗೆ ಸಿಗುವಂಥ ಅರ್ಥ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಮ್ಗೆ ಕೊಟ್ಟಿರುವಂಥ ಅರ್ಥ.
ಪ್ರಸಿದ್ಧವಾದ ಅರ್ಥವನ್ನು ಗಮನಿಸಿದರೆ ಅವನು ತಾನು ಸುಖವಾಗಿದ್ದವನು, ಇಷ್ಟೇ ಅರ್ಥ. ತಾನು ಸುಖವಾಗಿದ್ದವನು, ಇನ್ನೊಬ್ಬರನ್ನು ಸುಖವಾಗಿಡುವವನು. ಆದರೆ ಅದರ ಜೊತೆ ಇದೋ ಒಂದು ಅರ್ಥವನ್ನು ಕೂಡ ನಾವು ತಗೊಳ್ಬೇಕು. ಪೂರ್ಣವಾದ ಜ್ಞಾನ, ಪೂರ್ಣವಾದ ಸುಖ. ಛಾಂದೋಗ್ಯ ಉಪನಿಷತ್ತು ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಹೇಳ್ತದೆ. ಪ್ರಾಣೋ ಬ್ರಹ್ಮ ಅಂದರೆ ಮುಖ್ಯ ಪ್ರಾಣನನ್ನು ಹೇಳ್ತದೆ, ಇದೇ ಹನುಮಂತನನ್ನು ಹೇಳ್ತದೆ. ಕಂ ಬ್ರಹ್ಮ, ಖಂ ಬ್ರಹ್ಮ, ಅವನು ಸುಖ ಸ್ವರೂಪ, ಅವನು ಜ್ಞಾನ ಸ್ವರೂಪ. ಪರಮಾತ್ಮ ಸುಖ ಸ್ವರೂಪ, ಜ್ಞಾನ ಸ್ವರೂಪ ಅನ್ನೋ ಅರ್ಥವನ್ನ ಆ ಛಾಂದೋಗ್ಯ ಉಪನಿಷತ್ತಿನ ಮಾತು ಹೇಳ್ತದೆ. ಭಗವಂತನನ್ನು ಯಾವತ್ತೂ ಕೂಡ ಪೂರ್ಣ ಅಂತ ಉಪಾಸನೆ ಮಾಡೋದು ಬಹಳ ಮುಖ್ಯ. ಭೂಮ ಅಂತ ಕರೀತಾರೆ ಅವನನ್ನು. ಪೂರ್ಣತ್ವೋಪಾಸನೆ ಅನ್ನೋದು ಬಹಳ ಮುಖ್ಯ. ಪೂರ್ಣ ಜ್ಞಾನಾತ್ಮ, ಪೂರ್ಣ ಐಶ್ವರ್ಯಾತ್ಮ, ಪೂರ್ಣ ತೇಜಸ್ವರೂಪ, ಹೀಗೆಲ್ಲ ಭಗವಂತನನ್ನ ಪೂರ್ಣ ಅಂತ ಉಪಾಸನೆ ಮಾಡೋದು ಬಹಳ ಮುಖ್ಯ. ಭಗವಂತನನ್ನು ನಿರಂತರವಾಗಿ ಪೂರ್ಣ ಅಂತ ಉಪಾಸನೆ ಮಾಡಿ ಮಾಡಿ ನಮಗೂ ಒಂದಿಷ್ಟು ಪೂರ್ಣತೆ ಬರ್ತದೆ. ಭಗವಂತನಷ್ಟು ಪೂರ್ಣತೆ ಬರೋದಿಲ್ಲ, ಹನುಮಂತನಷ್ಟೂ ಬರೋದಿಲ್ಲ. ಭಗವಂತನಂತಷ್ಟು ಬರೋದೇ ಇಲ್ಲ, ಅದು ನಿಶ್ಚಿತವೇ. ಹನುಮಂತನಷ್ಟು ಪೂರ್ಣತೆಯೂ ಬರೋದಿಲ್ಲ. ಆದರೆ ನಮ್ಮದೂ ಒಂದು ಪೂರ್ಣತಾ ಇದೆ. ಯಥೋದಂಚನ ಕುಂಭಾದೇಹೆ, ಒಂದು ಸಣ್ಣ ನೀರು ಕುಡಿಯುವ ಲೋಟ, ಅದನ್ನು ನೀರು ತುಂಬಿಸಿಬಿಟ್ರೆ ಅದು ಪೂರ್ಣವೇ. ಒಂದು ತಂಬಿಗೆ ಅದನ್ನು ತುಂಬಿಸಿದ್ರೆ ಅದೂ ಪೂರ್ಣವೇ. ದೊಡ್ಡ ಹಂಡೆ ಅದೂ ಪೂರ್ಣವೇ. ಹಾಗೆ ಜ್ಞಾನಭಕ್ತಿ ವೈರಾಗ್ಯಗಳಿಂದ ನಮಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಪೂರ್ಣತೆಯನ್ನು ಗಳಿಸುವುದು ನಮಗೆ ಸಾಧ್ಯ ಇದೆ. ಹೀಗೆ ರಾಮ 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 ಅಂತ ಉಪಾಸನೆ ಮಾಡಿದ ಪರಿಣಾಮವಾಗಿ ಕೊನೆಗೂ ಬೇಕಾದದ್ದೇನು? ನಮಗೆ ಸುಖ ಮತ್ತು ಜ್ಞಾನ. ಮೊದಲು ಜ್ಞಾನ ಬೇಕು, ಜ್ಞಾನದ ಪರಿಣಾಮವಾಗಿ ಸುಖ ಬೇಕು. ರಾಮನ ಪಾದಕ್ಕೆ, ಭಗವಂತನ ಪಾದಕ್ಕೆ ಎರಗುವುದು ಅಂತಿರ್ತಾರೆ, ಪಾದ ಕಮಲಗಳಿಗೆ ಎರಗುವುದು ಅಂತ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನ ಸುವರಸ್ಯ ಪದದ್ವಯಂ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಸುಮ್ಮನೆ ಭಗವಂತನ ಪಾದಕ್ಕೆ ಅಡ್ಡ ಬಿದ್ದೆವು, ಭಗವಂತನ ಕೈಗಳನ್ನು ನೋಡಿ ಆನಂದ ಪಟ್ಟೆವು ಅನ್ನೋದಕ್ಕಿಂತ ಆ ಕಾಲು ಏನನ್ನು ಕೊಡ್ತದೆ, ಆ ಕಾಲಿಗೊಂದು ಹೆಸರಿದೆ. ನಮಗೆ ನಿಮಗೆ ಇಡೀ ದೇಹಕ್ಕೊಂದು ಹೆಸರು. ನಮ್ಮ ಕೈಗೊಂದು ಹೆಸರು, ಕಾಲಿಗೊಂದು ಹೆಸರಿಲ್ಲ. ನನ್ನ ಕೈಗೂ ಕೈ ಅಂತ ಹೆಸರು, ನಿಮ್ಮ ಕೈಗೂ ಕೈ ಅಂತ ಹೆಸರು. ಅವ್ರ ಕಾಲಿಗೂ ಎಲ್ಲರ ಕಾಲಿಗೂ ಕಾಲು ಅಂತಲೇ ಹೆಸರು. ನನ್ನ ಕಾಲಿಗೊಂದು ಬೇರೆ ಹೆಸರು, ನಿಮ್ಮ ಕಾಲಿಗೊಂದು ಬೇರೆ ಹೆಸರಿಲ್ಲ. ಆದರೆ ಭಗವಂತನ ತಲೆಗೆ ಭೂ ಅಂತ ಹೆಸರು, ಇದಕ್ಕೆ ಒಂದು ತೋಳಿಗೆ ಭೂ ಅಂತ ಹೆಸರು, ಇನ್ನೊಂದು ವ ಅಂತ ಹೆಸರು, ಕಾಲುಗಳಿಗೆ ಸುವ ಅಂತ ಹೆಸರು. ಯಾಕೆಂದ್ರೆ ಸು ಇತಿ ಆನಂದ ಸಮುದ್ದಿಷ್ಟ. ಸು ಅಂದ್ರೆ ಆನಂದ ಅಂತ ಅರ್ಥ. ಯಾಕಂದ್ರೆ ಸುಖದ ಸಂಕ್ಷಿಪ್ತ ರೂಪ ಅದು. ಸುಖ ಅನ್ನೋಲ್ಲಿ ಸು ಇದೆಯಲ್ಲ, ಅದೇ ಸು. ವ ಅಂದ್ರೆ ಜ್ಞಾನ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ. ಭಗವಂತನ ಪಾದ ಕಮಲಗಳಲ್ಲಿ ಎರಡು ಪಾದ ಇದೆಯಲ್ಲ, ಒಂದು ಜ್ಞಾನ ಕೊಡ್ತದೆ, ಒಂದು ಆನಂದ ಕೊಡ್ತದೆ. ಅದಕ್ಕಾಗಿ ಆ ಪಾದ ಕಮಲವನ್ನು ನಿತ್ಯ ಧ್ಯಾನ ಮಾಡಿದ್ದಾದ್ರೆ ನಮಗೂ ಜ್ಞಾನ ಕೊಟ್ಟು ಆನಂದ ಕೊಡ್ತದೆ. ಜ್ಞಾನವನ್ನು ಪಡ್ಕೊಂಡು ಆನಂದವನ್ನು ಪಡ್ಕೊಳ್ಳುವುದೇ ಅಲ್ಲ ನಮ್ಮ ಉದ್ದೇಶ. ಅದನ್ನು ಬಿಟ್ಟು ಏನು ಬೇರೆ ಉದ್ದೇಶ ಇಲ್ಲ. ಆದ್ದರಿಂದ ಅವನನ್ನ ರಾಮ ಎಂಬ ಶಬ್ದದಿಂದ ಹೀಗೆ ಆರಾಧನೆ ಮಾಡಬೇಕು. ಇದನ್ನೆಲ್ಲ ಯಾಕೆ ಅನುಸಂಧಾನ ಮಾಡ್ಕೊಳ್ತಿದ್ದೇನೆ ಅಂದರೆ, ಇವತ್ತು ರಾಮನವಮಿ ಒಂದು ಕಾರಣ, ಇನ್ನೊಂದು ಕಥಾ ಅಂತೂ ಇದ್ದೇ ಇದೆ. ಕಥೆ ಓಟ ಒಂದು ಕಡೆ ಸಾಗಬೇಕು. ಅದರ ಜೊತೆಗೆ ಕೆಲವು ತತ್ವಗಳನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಹೆಚ್ಚಿನ ಕಡೆ ಕಥಾ ಹಂತರ ಎಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಕಥೆಯನ್ನು ನೀವು ಕೇಳಲಾರ್ದವ್ರೇನಲ್ಲ. ಕಥೆಯ ಸೂಕ್ಷ್ಮ ವಿವರಗಳನ್ನು ಕೇಳಿಲ್ಲದೆ ಇರಬಹುದು, ಆದರೂ ಕಥೆಯನ್ನೆಲ್ಲ ಕೇಳಿರ್ತೀರಿ. ಅದರ ಜೊತೆಗೆ ಕೆಲವು ತತ್ವಗಳನ್ನು ಹೀಗೆ ನೀವು ಒಟ್ಟಿಗೆ ಅನುಸಂಧಾನ ಮಾಡಿಕೊಳ್ಬೇಕು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ಅಂತಾರ. ಯಾಕೆ ಭದ್ರ ಅಂತಾರೆ ಅಂದ್ರೆ ರಾಮ ಅನ್ನೋದು ಅರ್ಥ ಗೊತ್ತಾಯ್ತು. ಭದ್ರ ಅಂತ ಯಾಕಂತಾರ ಅವನನ್ನ? ಭದ್ರ ಅಂದ್ರೆ ಸಂಸ್ಕೃತದಲ್ಲಿ ಕಲ್ಯಾಣ ಅಂತ ಅರ್ಥ. ಭರಿ ಕಲ್ಯಾಣೆ ಅಂತ ಧಾತು ಇದು. ಸಂಸ್ಕೃತದಲ್ಲಿ ಅರ್ಥವಿಲ್ಲದೆ ಇರುವ ಶಬ್ದವೇ ಇಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ರೂಟ್, ಒಂದು ಧಾತು ಇದ್ದೇ ಇರ್ತದೆ. ಯಾರು ಸುಖ ಕಲ್ಯಾಣ ಕೊಡ್ತಾನೋ, ಯಾರನ್ನ ಭಜನೆ ಮಾಡಿದರೆ ಕಲ್ಯಾಣ ಆಗ್ತದ, ಅವನೇ ಭದ್ರ. ಚಂದ್ರ ಅಂತ, ರಾಮಚಂದ್ರ ಅಂತ ಹೆಸರಿಟ್ಕೊಂಡಿರ್ತಾರೆ. ಯಾಕೆ ಚಂದ್ರ ಅಂತ ಹೆಸರಿಟ್ಕೊಂಡಿರ್ತಾರೆ ಅಂದ್ರೆ, ಚಂದ್ರ ಅನ್ನೋನೊಬ್ಬ ಇದ್ದಾನೆ, 12ನೇ ಕಕ್ಷಾದಲ್ಲಿ ಒಬ್ಬ ಇದ್ದಾನೆ. ಆ ಚಂದ್ರ ಬೇರೆ. ಭಗವಂತನನ್ನು ಚಂದ್ರ ಅಂತಾರೆ. ಭಗವಂತ ಸರ್ವಶಬ್ದ ವಾಚ್ಯ. ಅವನು ಚಂದ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಕನ್ನಡದಲ್ಲಿ ಚಂದ ಅಂತಂತೀವಲ್ಲ, ಯಾಕಂತೇವೆ ಸ್ವಲ್ಪ ವಿಚಾರ ಮಾಡಿದರೆ, ಯಾವುದು ಚಂದವೋ ಅದೇ ಚಂದ್ರ. ಬಹಳ ಚೆನ್ನಾಗಿದೆ ಇದು ಅಂತಂತೇವೆ, ಬಹಳ ಚಂದ ಇದೆ ಅಂತಂತೇವೆ. ಇನ್ನೊಂದು ಭಾಷೆಗಳು, ಪ್ರಾಂತೀಯ ಭಾಷೆಗಳಲ್ಲಿ ಇದು ಬಹಳ ಚಂದ ಅಂತಂತೇವೆ.
ಯಾವುದು ಚಂದವೋ ಅದೇ ಚಂದ್ರ. ಹೀಗೆ ಚದಿ ಆಹ್ಲಾದ ಅಂತ ಧಾತು, ಅದನ್ನು ಗಮನಿಸಿದ್ರೆ ಚಂದ್ರ ನಮಗೆ ಆಹ್ಲಾದ ಕೊಡೋದ್ರಿಂದ ಅವನನ್ನು ಚಂದ್ರ ಅಂತಾರೆ. ಈ ರಾಮನು ಕೂಡ ಆ ಥರ ಆಹ್ಲಾದ ಕೊಡುವವನೇ. ಈ ಭಾಗವತ ತಾತ್ಪರ್ಯದಲ್ಲೇ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಮಾನವೋ ಬದರಃ ಸಿಂಧು ಶಶಿನಸ್ತು ತ್ರಿನಾಮಕಂ ಇದನ್ ನಾಮತ್ರಯಂ ಜ್ಞಾತ್ವ ಮುಚ್ಚತೆ ಸಂಸಾರಾತ್ ವಿಷ್ಣುನಾಮ್ನೇವ ಸಂಸ್ಕೃತೇ ಅಂತ. ಚಂದ್ರನಿಗೆ 3 ಹೆಸರಿದೆ ಅಂತ, ಒಂದು ಮಾನವ, ಒಂದು ಬದರ, ಒಂದು ಸಿಂಧು. ಆ ಶಬ್ದಗಳಿಗೆ ಏನರ್ಥ ಅನ್ನೋದು ಈಗೇನು ನಮಗೆ ಬೇಡ. ಮಾನವ, ಬದರ, ಸಿಂಧು ಅಂತ 3 ಶಬ್ದಗಳು ಚಂದ್ರನಿಗೆ. ಅದು ಭಾಗವತದಲ್ಲಿ ಕೃಷ್ಣನನ್ನ ಚಂದ್ರನಿಗೆ ಹೋಲಿಸಿ, ಕೃಷ್ಣನ ಮುಖ ಬದರ ಪಾಂಡು ವದನೋ ಮೃದುಗಂಡಂ ಅಂತ ಬಂದಿರ್ತದಲ್ಲಿ ಭಾಗವತದಲ್ಲಿ ಕೃಷ್ಣನ ಕುರಿತಾಗಿ. ಅಲ್ಲಿ ಬಂದಿರುವಂತಹ ಶಬ್ದ ಅದು. ಬದರ ಅಂದ್ರೆ ಚಂದ್ರ ಅಂತ ಅರ್ಥ ಅಂತ. ಚಂದ್ರನಿಗೆ ಬದರ, ಮಾನವ, ಸಿಂಧು ಅಂತ 3 ಹೆಸರಿದೆಯಲ್ಲ, ಅದನ್ನು ತಿಳ್ಕೊಂಡವರಿಗೆ ಮುಕ್ತಿ, ಯಾವ ರೋಗಾತ್ ಮುಕ್ತಿತೆ, ಎಲ್ಲ ರೋಗಗಳು ಪರಿಹಾರ ಆಗ್ತಾವಂತ. ಹೇಗೆ ರೋಗಗಳು ಪರಿಹಾರ ಆಗ್ತಾವಂದ್ರೆ, ಭಗವಂತನ ನಾಮವನ್ನು ತಿಳ್ಕೊಂಡ್ರೆ ಸಂಸಾರ ಪರಿಹಾರ ಆಗ್ತದಲ್ಲ, ಹಾಗೆ ಚಂದ್ರನ ನಾಮವನ್ನು ತಿಳ್ಕೊಂಡ್ರೆ ದುಃಖ ಪರಿಹಾರ ಆಗ್ತದೆ. ಸಂಸಾರದ ನಮಗೆ ಬಂದಿರುವಂತಹ ಕಷ್ಟ ಕೋಟಲೆಗಳು ಪರಿಹಾರ ಆಗ್ತವಂತೆ. ಚಂದ್ರ ಉಪನಿಷತ್ ಭಾಷ್ಯಗಳು ಹೇಳುವಂತೆ ಮನಸ್ಸಿನ ದೇವತೆ. ಚಂದ್ರ ಸೂರ್ಯರಿಬ್ಬರು ಕಣ್ಣಿನ ದೇವತೆಗಳು. ಅದರಲ್ಲಿಯೂ ಚಂದ್ರ ಸ್ವಲ್ಪ ವಿಶಿಷ್ಟ, ಮನಸ್ಸಿನ ದೇವತೆ. ಯಜ್ಞಾದಿ ಸಾಧನೆ ಎತ್ತು ಚಂದ್ರ ಪ್ರಕೀರ್ತಿತ ಅಂತ ಉಪನಿಷತ್ ಭಾಷ್ಯ. ಯಜ್ಞ ಮೊದಲಾದವುಗಳನ್ನು ಮಾಡ್ಲಿಕ್ಕೆ ಬೇಕಾದ ಮನಸ್ಸಿದೆಯಲ್ಲ, ಅದರ ಅಭಿಮಾನಿ ದೇವತೆಯೇ ಈ ಚಂದ್ರ ಅಂತ ಹೇಳ್ತಾರೆ. ಇಡೀ ಜೀವನವೇ ಒಂದು ಯಜ್ಞ ಅಂತ ಆದ್ಮೇಲೆ ಆ ಜೀವನವೆಂಬ ಯಜ್ಞವನ್ನು ನಮಗೆ ನಡೆಸಲಿಕ್ಕೆ ಬೇಕಾದಂಥ ಮನಸ್ಸನ್ನು ಕೊಡುವವನೇ ಚಂದ್ರ. ಅದಕ್ಕಾಗಿ ಚಂದ್ರನನ್ನು ಧ್ಯಾನ ಮಾಡೋಣ. ಆ ಚಂದ್ರನಲ್ಲಿ ಅಂತರ್ಗತನಾದ ಧನ್ವಂತರಿಯನ್ನ, ಹೈಗ್ರೀವನನ್ನ, ಹಂಸನನ್ನ ಧ್ಯಾನ ಮಾಡ್ತೇವಲ್ಲ, ಹಾಗೆ ರಾಮಚಂದ್ರ ಅಂತ ಭಗವಂತನನ್ನೂ ಧ್ಯಾನ ಮಾಡಿದರೆ ಆ ಭಗವಂತನ ಅನುಗ್ರಹದಿಂದ ಈ ಇಹ ಜೀವನದಲ್ಲಿಯೂ ಸುಖ, ಪರಜೀವನದಲ್ಲಿಯೂ ಸುಖ. ಅದಕ್ಕಾಗಿ ಅವನನ್ನು ರಾಮಭದ್ರ, ರಾಮಚಂದ್ರ ಅಂತ ಹೀಗೆ ಉಪಾಸನೆ ಮಾಡಬೇಕು. ಶಾಸ್ತ್ರದಲ್ಲಿ ಬಂದಿರುವಂಥ ಶಬ್ದ ಅವೆಲ್ಲ ಮೂಲತಃ ಭಗವಂತನಿಗೆ ವಾಚಕವಾದ ಶಬ್ದಗಳು. ಆದರೆ ಉಳಿದ ದೇವತೆಗಳಿಗೆ ಭಗವಂತ ಅಂದ್ರೆ ನೀವು ಒಂದಿಷ್ಟು ಇಟ್ಕೊಳ್ರಿ, ನಿಮ್ಮನ್ನು ಕರೀಲಿಕ್ಕೆ ಬೇಕಾದ ಒಂದು ಶಬ್ದ ಬೇಕಲ್ಲ. ಇಲ್ಲೇ 12ನೇ ಕಕ್ಷಾದಲ್ಲಿ ಒಬ್ಬ ಇದ್ದಾನೆ, 10ನೇ ಕಕ್ಷಾದಲ್ಲಿ ಒಬ್ಬ ಇದ್ದಾನೆ, ಸುಮ್ಮನೆ ಅವನ ಕಕ್ಷಾ ತಾರತಮ್ಯ ತೋರಿಸಿ ಹೆಸರಿಲ್ಲದೆ ಹೇಳುವಂತೆ ಆಗ್ತದೆ. ಹಾಗಲ್ಲ, ಅವರಿಗೊಂದು ಹೆಸರು ಬೇಕಲ್ಲ ಕರೀಲಿಕ್ಕೆ. ಅದಕ್ಕಾಗಿ ಅವರಿಗೊಂದು ಹೆಸರು ಭಗವಂತ ಕೊಟ್ಟಿದ್ದಾನೆ ಅಂತ ಇದು ಕೇಳಿ ಬರ್ತದೆ. ಇಲ್ಲಿ ಶೋಕಪರಾಯಣ ಅಂತ ಬಂತಲ್ಲ ರಾಮಾಯಣದಲ್ಲಿ, ಅದಕ್ಕೆ ಇಷ್ಟೆಲ್ಲ ಹೇಳಿದೆ. ಅವನಿಗೇನು ಶೋಕ ಇಲ್ಲ. ನಿತ್ಯ ಪೂರ್ಣ ಸುಖಜ್ಞಪ್ತಿ ಸ್ವರೂಪೋ ಸೋವ್ಯತೋ ವಿಭು ಅಥೋಸ್ಯ ರಾಮ ಇತ್ಯಾಖ್ಯ. ಪೂರ್ಣವಾದ ಸುಖ, ಪೂರ್ಣವಾದ ಜ್ಞಾನ ಉಳ್ಳವನಾದ್ರಿಂದ ಇವನಿಗೆ ರಾಮ ಅಂತ ಹೆಸರು. ತಸ್ಯ ದುಃಖಂ ಕುತೋನ್ವಪಿ, ಅಣು ಮಾತ್ರವಾದರೂ ದುಃಖ ಅವನಿಗೆ ಬರೋದಿಲ್ಲಿಂದ, ದುಃಖ ಅವನಿಗಿಲ್ಲ ಅಂತ ಅವನನ್ನು ದುಃಖರಹಿತ ಅಂತ ಉಪಾಸನೆ ಮಾಡಿದರೆ ನಾವು ಕೂಡ ದುಃಖರಹಿತರಾಗ್ತೇವೆ ನಿರಂತರವಾದ ಉಪಾಸನೆಯಿಂದ. ತಮ್ಮ ಯಥಾ ಉಪಾಸತೆ ತದ್ಭವತಿ ಅಂತ. ಹೇಗೆ ಭಗವಂತನನ್ನು ಉಪಾಸನೆ ಮಾಡ್ತೀವಿ ಯಾವ್ಯಾವ ನಾಮಗಳಿಂದ, ಅದೇ ಗುಣಗಳನ್ನು ನಮ್ಮಲ್ಲಿ ನಾವು ತಂದುಕೋತೀವಿ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಇದು ಇಲ್ಲಿ ಬಂದಿರುವಂಥ ಮಾತುಗಳನ್ನು ಕೆಲವನ್ನು ಕೇಳಬೇಕು ನಾವು. ಐಶ್ವರ್ಯವಾ ಸುವಿಸ್ತೀರ್ಣೆ ವ್ಯಸನೇವಾ ಸುಧಾರುಣೆ ರಜ್ವೇವ ಪುರುಷಂ ಬದ್ಧ್ವಾ ಕೃತಾಂತಃ ಪರಿಕರ್ಷತಿ. ಯಾವತ್ತೂ ಕೂಡ ಈ ಕೃತಾಂತ ಅಂದ್ರೆ ಯಮ ಅಥವಾ ದೈವ, ಇದು ನಮ್ಮನ್ನ ಸೆಳೆದಾಡ್ತಿರ್ತದಂತೆ. ನಮ್ಮ ಜುಟ್ಟು ಯಾವತ್ತೂ ಯಮನ ಕೈಯಲ್ಲಿ ಇದ್ದೇ ಇದೆ. ನೀವು ಎಲ್ಲಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ನೀವು ಆಳವಾದ ದುಃಖದಲ್ಲಿ ಮುಳುಗಿದ್ದೀರಾ, ಆವಾಗಲೂ ನಿಮ್ಮ ಜುಟ್ಟು ಯಮನ ಕೈಯಲ್ಲಿ ಇದ್ದೇ ಇದೆ, ದೈವದ ಕೈಯಲ್ಲಿ ಇದ್ದೇ ಇದೆ. ಅಪಾರವಾದ ಐಶ್ವರ್ಯದಲ್ಲಿ ತೇಲಾಡ್ತಾ ಇದ್ದೀರಾ, ಆವಾಗಲೂ ನೀವೇನು ಸೇಫ್ ಅಲ್ಲ, ಯಾರೂ ಸೇಫ್ ಅಲ್ಲ. ಆವಾಗಲೂ ಈ ದೈವ ಮನುಷ್ಯನನ್ನ ಹಗ್ಗದಿಂದ ಕಟ್ಟಿ ಎಳೆದಾಡುವಂತೆ ಎಳೆದಾಡ್ತಿರ್ತದೆ. ಯಾವತ್ತು ಯಾವಾಗ ಕರ್ಕೊಂಡು ಹೋಗ್ತದೋ ಗೊತ್ತಿಲ್ಲ. ಜೀವನ ಒಂದು ಅಪಾರವಾದ ಪ್ರಯಾಣ, ದೊಡ್ಡ ಸಮುದ್ರ. ಯಾವ ತಿರುವಿನಲ್ಲಿ ಮೃತ್ಯು ಇದೆಯೋ ಗೊತ್ತಿಲ್ಲ. ಯಾವ ತಿರುವಿನಲ್ಲಿ ಆದರೂ ಮೃತ್ಯು ನಮ್ಮನ್ನು ಕಬಳಿಸಿಬಿಡ್ಬೋದು. ನಮಗೆ ಸಾಮಾನ್ಯ ಮನುಷ್ಯರಿಗೆ ಆ ವಿಧಿ ನಿಯಮವನ್ನು ಮೀರ್ಲಿಕ್ಕೆ ಸಾಧ್ಯನಾ? ನೋಡು, ನಾನು, ರಾಮ, ಲಕ್ಷ್ಮಣ ವಿಧಿಯ ಕೈಗೆ ಸಿಕ್ಕು ಈ ಥರ ಮೋಹಕ್ಕೊಳಗಾದ್ವಲ್ಲ, ಇದನ್ನು ಸ್ವಲ್ಪ ಗಮನಿಸು. ಇವತ್ತು ರಾಮ ಶೋಕ ಸಾಗರದಲ್ಲಿ,
ದುಃಖ ಅನ್ನೋ ಸಾಗರದಲ್ಲಿ ಕಷ್ಟಪಟ್ಟು ಮುಳುಗುತ್ತಾ ತೇಲ್ತಾ ಒದ್ದಾಡಿಕೊಂಡಿದ್ದಾನೆ. ಯಾವಾಗ ದಡ ಸೇರ್ತಾನೋ ತಿಳಿಯದಂತಾಗಿದೆ. ಈ ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತಗಳನ್ನು ಕೇಳುವಾಗ ಕೆಲವು ಸರಿ ಅಲ್ಲಿ ಇರುವಂಥ ಸಂದೇಶ ಅದು ನಮಗೆ ಸಿಗದೇ ಹೋಗ್ತದೆ. ಅದಕ್ಕೆ ಕಾರಣ ಏನಂದ್ರೆ, ನಾವು ಅದನ್ನು ಕೇಳಲಿಕ್ಕೆ ಕೂತಾಗ ರಾಮ ಅಂದರೆ ದೇವರು ಸರಿಯೇ, ಸೀತೆ ಲಕ್ಷ್ಮೀದೇವಿ, ಹೀಗೆಲ್ಲ ನಾವು ಅನುಸಂಧಾನ ಮಾಡ್ಕೊಂಡಿರ್ತೀವಿ. ಖಂಡಿತವಾಗಿಯೂ ಅದೇನು ತಪ್ಪಲ್ಲ. ಆದರೆ ಅದೇ ರಾಮಾಯಣ ಮಹಾಭಾರತಗಳಲ್ಲಿ ರಾಮ ಹೇಗೆ ಸಂಕಟಕ್ಕೀಡಾದ, ಹೇಗೆ ಪಾಂಡವರು ಸಂಕಟಕ್ಕೀಡಾದರು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ವಸ್ತುತಃ ರಾಮನಿಗೇನು ಸಂಕಟ ಬಂದಿಲ್ಲ, ಆದರೆ ಸಂಕಟ ಬಂದವರಂತೆ ಅವನು ತೋರಿಸ್ಕೊಂಡಲ್ಲ. ಅದನ್ನ ಯಾಕೆ ತೋರಿಸ್ಕೊಂಡ ಅಂದರೆ, ಈ ಜಗತ್ತಿನಲ್ಲಿ ನೀವು ಯಾರು ಹುಟ್ಟಿರ್ತೀರಲ್ಲ, ಹುಟ್ಟಿದವರು ಎಲ್ರಿಗೂ ಕೂಡ ಈ ಥರದ ಸುಖ ದುಃಖಗಳು ಬಂದೇ ಬರ್ತವೆ. ಅದಕ್ಕೆ ರಾಮನ ಜಾತಕವನ್ನು ಪರಿಶೀಲನೆ ಮಾಡಿದವರಿದ್ದಾರೆ. ರಾಮನ ಜಾತಕದಲ್ಲೇ ಅವನಿಗೆ ಪತ್ನಿ ವಿಯೋಗ ಇತ್ತು ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಹಾಗೆ ನಮ್ಮದು ನಿಮ್ಮದು ಜಾತಕ ನೋಡಿದರೆ ಪ್ರತಿಯೊಬ್ಬರ ಜಾತಕದಲ್ಲಿ ಒಂದಲ್ಲ ಒಂದಿಂಥ ಕುಂದು ಕೊರತೆ ಇದ್ದೇ ಇರ್ತದೆ. ಇದು ಜಗತ್ತು. ಆದ್ರಿಂದ ಆ ಪಾಂಡವರು ಅವ್ರು ಪಟ್ಟ ಕಷ್ಟಗಳು, ಹಾಗೆ ರಾಮ ಈ ಥರ ಕಷ್ಟಪಟ್ಟದ್ದು, ಇದನ್ನೆಲ್ಲ ನೋಡಿದರೆ ಸ್ವಲ್ಪ ಮಟ್ಟಿಗೆ ಆ ಸಂದೇಶ ನಮಗೆ ಸಿಗಬೇಕು ಅಂತಿದ್ರೆ ಅದನ್ನು ಸ್ವಲ್ಪ ಗಮನಿಸಬೇಕು. ಅದೇ ಸಂದರ್ಭದಲ್ಲಿ ಅವರು ಭಗವಂತನ ಅವತಾರ, ಲಕ್ಷ್ಮೀದೇವಿ ಅವತಾರ ಅಂತ ಅನ್ನೋದು ಗೊತ್ತಿರಬೇಕು. ಅದನ್ನು ಬದಿಗಿಡಬೇಕು ಅಂತ ನನ್ನ ತಾತ್ಪರ್ಯ ಅಲ್ಲ. ಆದರೆ ಮನುಷ್ಯ ಜೀವನ ಇರುವುದೇ ಹೀಗೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅವ್ರು ಇಲ್ಲಿ ಹುಟ್ಟಿ ಬಂದಿದ್ದಾರೆ. ಅವನು ಹುಟ್ಟಿ ಬಂದಿಲ್ಲದೆ ಹೋಗಿದ್ರೆ ಭಾಗವತ ಅದನ್ನು ಹೇಳ್ತದೆ. ಯಾಕೆ ಹುಟ್ಟಿ ಬರಬೇಕು ಭಗವಂತ? ಅಲ್ಲೇ ಕೂತ್ಕೊಂಡು ರಾವಣನ ಮೇಲೊಂದು ಶಸ್ತ್ರ ಪ್ರಹಾರ ಮಾಡಿದ್ರಾಗಿ ಹೋಗ್ತಿತ್ತಲ್ಲ, ರಾಮ ಅಲ್ಲೇ ಸತ್ಯ ಹೋಗ್ತಿದ್ದ, ಅಲ್ಲೇ ಹೃದಯಾಘಾತ ಆಗುವಂತೆ ಮಾಡಿದ್ರಾಗ್ತಿತ್ತಲ್ಲ. ಕಂಸನನ್ನು ಹಾಗೆ ಕೊಲ್ಬಹುದಿತ್ತು, ದುರ್ಯೋಧನಾದಿಗಳನ್ನು ಹಾಗೆ ಕೊಲ್ಬಹುದಿತ್ತು, ರಾವಣನ್ನು ಹಾಗೆ ಕೊಲ್ಬಹುದಿತ್ತು. ಯಾಕೆ ಅವತಾರ ಮಾಡಿದ ಅಂದ್ರೆ ಭಾಗವತ ಹೇಳ್ತದೆ, ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಅವನಿಲ್ಲಿ ಬಂದಾಗ ನಮ್ಮಂತೆ ಅವನು ಇಲ್ಲಿದ್ದ, ಅವನಿಗೂ ನಮ್ಮಂತೆ ಅನೇಕ ಥರದ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಪತ್ನಿಯ ಜೊತೆಗೆ ಜಗಳಾಡಿದ, ಪತ್ನಿಯನ್ನು ಬಿಡಬೇಕಾದ ಪ್ರಸಂಗ ಬಂತು. ಕೃಷ್ಣನು ಪತ್ನಿಯ ಜೊತೆಗೆ ಜಗಳಾಡಿದ್ದ. ಇದನ್ನೆಲ್ಲ ನಾವು ಮನಸ್ಸಿಗೆ ತಂದುಕೊಂಡ್ರೆ ಈ ಜಗತ್ತು ಇರುವುದೇ ಹೀಗೆ. ಭಗವಂತ ಇಲ್ಲಿ ಬಂದು ಹುಟ್ಟಿದ್ರು ಅವನು ಹೀಗೆ ನಡ್ಕೋಬೇಕಾಗ್ತದೆ ಹೊರತು 100% ಯಾವುದೇ ಏರುಪೇರು ಇಲ್ಲದೆ, ಏಳು ಬೀಳಿಲ್ಲದೆ ಭಗವಂತನು ಇಲ್ಲಿ ಜೀವನ ನಡೆಸೋದಿಲ್ಲ. ಅವನಿಗೆ ನಡೆಸ್ಲಿಕ್ಕೆ ಬಂದರೂ ನಡೆಸೋದಿಲ್ಲ. ಮತ್ತು ಹಾಗಿದ್ದಾಗ ನಮ್ಮ ಗತಿ ಏನು ಅಂತ ಒಂದು ಮೆಸೇಜ್ ನಮಗೆ ಸಿಗಬೇಕಾದ್ರೆ ಕೆಲವು ಈ ಸಂಗತಿಗಳನ್ನು ನೋಡಬೇಕು. ನಾನು ಕಳೆದ ದಿವಸ ಹೇಳಿದೆ, ರಾಮಾಯಣಕ್ಕೆ 2 ಮುಖ ಇದೆ. ಒಂದು ವಾಲ್ಮೀಕಿ ರಾಮಾಯಣದಲ್ಲಿದೆ. ಅಲ್ಲಿ ವಾಲ್ಮೀಕಿಗಳು ನಾರದರನ್ನು ಕೇಳ್ತಾರೆ, ಸಕಲ ಗುಣ ಪರಿಪೂರ್ಣನಾದ ಒಬ್ಬ ಮನುಷ್ಯ ಯಾರಾದರೂ ಇದ್ರೆ ಹೇಳ್ರಿ ಅಂತ ಆರಂಭದಲ್ಲೇ ಕೇಳ್ತಾರೆ. ಆವಾಗ ಹೊರಟದ್ದೇ ವಾಲ್ಮೀಕಿ ರಾಮಾಯಣ. ಈ ಮಹಾಭಾರತದಲ್ಲಿ ಒಂದು ಮುಖ ಇದೆ. ಈ ಯುಧಿಷ್ಠಿರ ಪಂಚಪಾಂಡವರು ವನವಾಸಕ್ಕೆ ಸಿಕ್ಕಿ ಗೋಳಾಡ್ತಿದ್ರಲ್ಲ, ಅವನು ನಿರಂತರವಾಗಿ ಒಂದೇ ಪ್ರಶ್ನೆ ಅವನು, ನನ್ನಷ್ಟು ದೌರ್ಭಾಗ್ಯಶಾಲಿ ಈ ಜಗತ್ತಿನಲ್ಲಿ ಯಾರಿದ್ದಾರೆ? ಕೌರವರು ಅಧಾರ್ಮಿಕರು, ದುಷ್ಟರು, ಅವರೆಲ್ಲ ಮೆರೆದಾಡ್ತಿದ್ದಾರೆ. ನಾನಿಷ್ಟು ಧಾರ್ಮಿಕ, ನನ್ನ ತಮ್ಮಂದಿಷ್ಟು ಧಾರ್ಮಿಕರು, ಪತ್ನಿ ದೊಡ್ಡ ಸಾಧ್ವಿ, ನಮಗಿಂತ ಕಷ್ಟ ಬಂತಲ್ಲ, ನಮ್ಮಷ್ಟು ದುಃಖ ಯಾರಿಗಾದ್ರೂ ಬಂದಿದೆಯಾ ಅಂತಾನೆ ಒಂದು ಪ್ರಶ್ನೆ. ಯಾರು ಋಷಿಗಳು ಬಂದ್ರು, ಜ್ಞಾನಿಗಳು ಬಂದ್ರು, ಅವ್ರ ಎದುರಿಗೆ ಇದೇ ಪ್ರಶ್ನೆ ಒಂದು. ನಮಗೂ ಎಲ್ಲರಿಗೂ ಈ ಪ್ರಶ್ನೆಗಳು ಬರ್ತಿರ್ತವೆ. ಯುಧಿಷ್ಠಿರ ಅಂದ್ರೆ ನಮ್ಮ ನಿಮ್ಮ ಎಲ್ಲರ ನ್ಯಾಯ ಅನ್ಯಾಯ ಧರ್ಮ ಅಧರ್ಮಗಳನ್ನು ತಕ್ಕಡಿಯಲ್ಲಿ ತೂಗಿ ನೋಡಬೇಕಾದ ದೇವತೆ. ಅವನು ಇಲ್ಲಿ ಮನುಷ್ಯ ಲೋಕದಲ್ಲಿ ಹುಟ್ಟಿ ಬಂದಾಗ ಅವನಿಗಿಂತ ಪ್ರಶ್ನೆ, ನಮ್ಮಂತ ಸಾಮಾನ್ಯರಿಗೆ ಬರಬೇಕಾದ ಪ್ರಶ್ನೆ ಅವನನ್ನು ಕಾಡಿತು. ನಮಗೂ ಕೂಡ ಯಾಕೆ ಈ ಧರ್ಮಾಚರಣೆ, ಈ ಅಧ್ಯಾತ್ಮ, ಇಷ್ಟು ಕಷ್ಟ ನಷ್ಟ ಇದೆಲ್ಲ ಯಾಕೆ ಅಂತ ನಮಗೂ ಅನಿಸ್ತಿರ್ತದೆ. ಆವಾಗ ಋಷಿಗಳು ಅವನಿಗೆ ಉತ್ತರ ಕೊಟ್ಟದ್ದಿದೆ. ಅಧಾರ್ಮಿಕರಿಗೆ ಆರಂಭದಲ್ಲಿ ಒಂದು ಏಳಿಗೆ ಏನಾಗ್ತದಲ್ಲ, ಅದು ತಾತ್ಕಾಲಿಕ. ಮುಂದೆ ಅವರು ಅದನ್ನು ಅನುಭವಿಸಬೇಕಾಗ್ತದೆ, ಮಾಡಿದ ಅಧರ್ಮದ ಫಲವನ್ನು ಉಂಡೇಬೇಕಾಗ್ತದೆ ಅಂತ ಅವರಿಗೆ ಕಥೆ ಹೇಳ್ತಾರೆ. ಆಗ ನಿನಗಿಂತ ದುಃಖ ಬಂದವರು ಯಾರಾದರೂ ಇದ್ದಾರಾ ತೋರಿಸ್ತೀವಿ ತಡಿ ಅಂತ ಹೇಳಿ ನಳದಮಯಂತಿಯರ ಕಥೆ ಹೇಳ್ತಾರೆ. ನೀವು 5 ಜನ ಇದ್ದೀರಿ, ನಿಮ್ಮ ಪಾಲಿಗೆ ಕೃಷ್ಣ ಇದ್ದಾನೆ, ಇಷ್ಟೇ ಜನ ಋಷಿಗಳಿದ್ದಾರೆ. ನಳದಮಯಂತಿಯರಿಗೆ ಯಾರಿದ್ರು? ಅವರೂ ಜೂಜಾಡಿದ್ರು, ಅವನಿಗೂ ಕಲಿ ಪ್ರವೇಶ ಆಗಿತ್ತು. ಅವನು ಏಕಾಕಿ, ಹೆಂಡತಿಯನ್ನು ಬಿಟ್ಟು ಅವನು ಯಾರ್ದೋ ಮನೆಯಲ್ಲಿ ದಾಸ್ಯ ಮಾಡಬೇಕಾಯ್ತು, ಋತುಪರ್ಣನ ಮನೆಯಲ್ಲಿ ದಾಸ್ಯ ಮಾಡಬೇಕಾಯ್ತು. ಅವನ ಕಷ್ಟದ ಮುಂದೆ ನಿಂದೇನು ಕಷ್ಟ ಅಂದ್ರು ಅವರು ಆ ಋಷಿಗಳು. ಹಾಗೆ ಅಲ್ಲೊಂದು ಕಥೆ ಬಂದಿದೆ, ರಾಮಾಯಣದ ಕಥೆ. ಮಹಾಭಾರತದಲ್ಲಿ ರಾಮಾಯಣದ ಕಥೆ ಇದೆ. ನನ್ನಷ್ಟು ದುಃಖ ಯಾರ್ಯಾರು ಬಂದಿತ್ತ ಅಂದ್ರೆ ರಾಮನಿಗೆ ಬಂದಿತ್ತು ನೋಡು ಅಂತ. ಜೀವನದ ಮುಖವನ್ನು ತಿಳಿಸುವಂತಹ ಒಂದು ಮುಖ ಮಹಾಭಾರತದ್ದು.
ಸಕಲ ಗುಣ ಪರಿಪೂರ್ಣ ಯಾರು ಅಂದರೆ ಆ ಮುಖವನ್ನು ತಿಳಿಸುವ ಮುಖ ಅದು ರಾಮಾಯಣದ್ದು. ಹೀಗೆ ಎರಡು ಮುಖದಿಂದ ರಾಮಾಯಣವನ್ನು ನಾವು ನೋಡಬೇಕು. ಎಷ್ಟು ಕಷ್ಟಪಟ್ಟ ಅವನಿಗೆ ಯಾರೋ ಕಪಿಗಳ ಸಹಾಯಕರು. ನಿನಗೆ ಈ 4 ಜನ ತಮ್ಮಂದರಿದ್ದಾರೆ, ಸ್ವಯಂ ಕೃಷ್ಣ ಇದ್ದಾನೆ, ಏನಿದೆ ಅನ್ನೋದನ್ನ ಲೆಕ್ಕ ಹಾಕು, ಏನು ಇಲ್ಲ ಅನ್ನೋದನ್ನ ಲೆಕ್ಕ ಹಾಕಬೇಡ. ಜೀವನದಲ್ಲಿ ಏನು ಸಿಕ್ಕಿದೆ, ಏನು ಪ್ಲಸ್ ಪಾಯಿಂಟ್ಗಳಿವೆ, ಏನು ಅಡ್ವಾಂಟೇಜ್ಗಳಿವೆ ಅನ್ನೋದನ್ನ ಲೆಕ್ಕ ಹಾಕು, ಏನು ಇಲ್ಲ ಅನ್ನೋದನ್ನ ಲೆಕ್ಕ ಹಾಕಬೇಡ ಅಂತ ಇವರು ಋಷಿಗಳೆಲ್ಲ ಆ ಯುಧಿಷ್ಠಿರನಿಗೆ ಹೇಳಿದಂಥ ಒಂದು ಕಥೆ. ಅಲ್ಲೇ ಬರೋದು ಈ ರಾಮಾಯಣ ಕಥೆ. ಅದಕ್ಕಾಗಿ ಅದನ್ನು ಈಗ ನೆನಪು ಮಾಡಿದ್ರು. ಇಲ್ಲಿ ಹೇಳ್ತಾನೆ ನೋಡಿ, ಯಾವಾಗ ಈ ದಡ ಸೇರ್ತಾನೆ ರಾಮ, ನನ್ನನ್ನು ಯಾವಾಗ ಬಂದು ನೋಡ್ತಾನೆ, ನೀನು ರಾಮನಿಗೆ ಹೋಗಿ ಹೇಳಬೇಕು. ಈ ಸಂವತ್ಸರ ಮುಗಿಯೋದ್ರೊಳಗೆ ಅವನನ್ನು ಹೋಗಿ ನೀನು ಇಲ್ಲಿ ಬಂದು ತಲುಪಬೇಕು, ಬಂದು ನನ್ನ ಕರ್ಕೊಂಡು ಹೋಗಬೇಕು ಅಂತ ಅನ್ನೋದನ್ನು ಹೇಳು. ರಾಕ್ಷಸಾನಾಂ ವಧಂ ಕೃತ್ವ ಸೂದಯಿತ್ವಾಚ ರಾವಣಂ ಅವಾಚ್ಯ ಸತ್ಸವಾಚ್ಯ ಸಂತರಸ್ವೇತಿ ಯಾವದೇವಂ ನ ಪೂರ್ಯತೆ. ಹೀಗೆ ಆ ಸೀತೆ ಅವನಿಗೆ ಸಂದೇಶ ಕಳಿಸಿಕೊಟ್ಲು, ಹನುಮಂತನ ಮೂಲಕ ಸಂದೇಶ ಕಳಿಸಿಕೊಟ್ಲು, ಹೋಗು ರಾಮನಿಗೆ ಇದನ್ನು ಹೇಳು ಅಂತೇಳಿ. ವಿಭೀಷಣ ಬೇಕಾದಷ್ಟು ಹೇಳಿದ, ಆದರೆ ರಾವಣ ಅವನ ಮಾತಿಗೆ ಗಮನ ಕೊಡಲಿಲ್ಲ. ಅವನಿವತ್ತು ಕಾಲವಶ ಆಗಿದ್ದಾನೆ. ಆದ್ರಿಂದ ವಿಭೀಷಣ ಹೇಳಿದ್ರೂ ಆಗಲಿಲ್ಲ. ವಿಭೀಷಣನ ಮಗಳು ಅನಲ ಅಂತ ಒಬ್ಬಳು, ಅವಳು ತನ್ನ ತಾಯಿಯ ಸೂಚನೆಯಂತೆ ನನ್ನ ಬಳಿ ಬಂದಿದ್ಲು ನನಗೆ ಸಮಾಧಾನ ಹೇಳಲಿಕ್ಕೆ. ಅವಳು ನನಗೆ ಸಮಾಧಾನ ಹೇಳಿದ್ಲು. ಇವ್ರು ಯಾರು ಏನು ಮಾತು ಹೇಳಿದ್ರು ಕೇಳಲಿಲ್ಲ. ರಾಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಉತ್ಸಾಹ ಪೌರುಷಂ ಸತ್ವಂ ಆನುಷಸ್ಯಂ ಕೃತಜ್ಞತ, ಇಂಥ ಎಲ್ಲ ಗುಣಗಳಿವೆಯಲ್ಲ. ಮಹಾಗುಣಶಾಲಿ ವ್ಯಕ್ತಿ ಯಾರಿರ್ತಾನೆ ಅವನಿಗೆ ಸುದೀರ್ಘವಾದ ದುಃಖ ಬರೋದಿಲ್ಲ. ಒಂದಿಷ್ಟು ದುಃಖ ಬಂದಿದ್ರೂ ಮುಂದೆ ದುಃಖ ಪರಿಹಾರ ಕಾಣ್ತದೆ, ದುಃಖ ಕರಗಿ ಹೋಗ್ತದೆ, ಮತ್ತೆ ಕಲ್ಯಾಣ ಆಗೇ ಆಗ್ತದೆ. ಅದೇನು ಉತ್ಸಾಹ ಅಂದ್ರೆ ಅವೆಲ್ಲ ಏನು? ಅದನ್ನು ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ಉತ್ಸಾಹ ಪ್ರಶಸ್ತ ಮಾನಸತ, ಯಾವಷ್ಟು ಮನಸ್ಸನ್ನ ಉಲ್ಲಸಿತವಾಗಿ ಇಟ್ಕೊಂಡಿರುವಿಕೆ. ಇವು ಭಗವಂತ ಕಥೆಗಳನ್ನ ನೋಡುವ ಜೊತೆಗೆ ಭಗವಂತನ ಗುಣಗಳನ್ನು ಸೂಚನೆ ಮಾಡುವ ಶಬ್ದಗಳನ್ನು ಹೇಳಿದಾರಲ್ಲ, ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತಂತೇವೆ. ಆ ಕೆಲವು ಗುಣಗಳನ್ನು ಅಲ್ಲಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ, ಭಾಗವತದಲ್ಲಿ, ಮಹಾಭಾರತದಲ್ಲಿ ಹೇಳಿರ್ತಾರೆ. ಅವೇ ಕೆಲವು ಗುಣಗಳು. ಮನಸ್ಸನ್ನು ಯಾವತ್ತೂ ಉಲ್ಲಸಿತವಾಗಿ ಇಟ್ಕೊಂಡಿರೋದು. ಪೌರುಷಂ ಅಂದ್ರೆ ಯಾವತ್ತು ಪ್ರಯತ್ನಶೀಲತೆ. ಸತ್ವಂ ಅಂದ್ರೆ ಶರೀರದ ಬಲ, ಶಾರೀರಿಕವಾಗಿಯೂ ಬಲಿಷ್ಠ ರಾಮ. ಆನುಶಂಸ್ಯಂ ಅಂದ್ರೆ ಅಹಿಂಸಾಪರತ. ನೃಶಂಸ ಅಂದ್ರೆ ಕ್ರೂರಿ ಅಂತ ಅರ್ಥ. ಅನೃಶಂಸ ಅಂದ್ರೆ ಕ್ರೂರಿ ಅಲ್ಲದೆ ಇದ್ದವನು, ಸೌಮ್ಯ. ಕೃತಜ್ಞತಾ ಅಂದ್ರೆ ಇನ್ನೊಬ್ಬರು ಮಾಡಿದ ಉಪಕಾರವನ್ನು ಯಾವತ್ತೂ ನೆನಪಿಟ್ಕೊಂಡಿರೋದು. ಅದೆಲ್ಲ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬಂದಿದೆ. ಯಾರೋ ಒಂದು ಸಣ್ಣ ಉಪಕಾರ ಮಾಡಿದ್ರು ಅದನ್ನು ಇಡೀ ಜೀವಮಾನ ಪೂರ್ತಿ ನೆನಪಿಟ್ಕೊಂಡಿರ್ತಿದ್ದಂತ ರಾಮ. ಅದಕ್ಕೆ ಅವನು ಕೃತಜ್ಞ ಅಂತ ಹೇಳ್ತಾರೆ. ವಿಕ್ರಮ ಅಂದ್ರೆ ಶೌರ್ಯ, ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಡಬಲ್ಲಂಥ ಒಂದು ಸಾಮರ್ಥ್ಯ. ಪ್ರಭಾವ ಅಂದ್ರೆ ಇಲ್ಲಿ ಹುಟ್ಟಿ ಬಂದಿರುವಿಕೆ. ಇಲ್ಲಿ ಹುಟ್ಟಿ ಬಂದು ಸುತ್ತಮುತ್ತಲಿನ ಮೇಲೆ ಒಂದು ಪ್ರಭಾವ ಬೀರ್ತಾನಲ್ಲ, ಅದು ಪ್ರಭಾವ. ಇಷ್ಟೆಲ್ಲ ಗುಣಗಳಿವೆ. ಇಷ್ಟೆಲ್ಲ ಗುಣಗಳಿದ್ದಂತಹ ವ್ಯಕ್ತಿ ಯಾವತ್ತೂ ಅವನು ದುಃಖಕ್ಕೀಡಾಗೋದಿಲ್ಲ. 14,000 ರಾಕ್ಷಸರನ್ನ ಹಿಂದೆ ಒಬ್ಬನೇ ಸದೆ ಪಡೆದ್ನಲ್ಲ, ಅವನ ಶಕ್ತಿ ಏನು ಕಡಿಮೆ? ಅವನ ಪ್ರಭಾವ ಏನು ಅಂತ ನನಗೆ ಗೊತ್ತಿದೆ. ಇಷ್ಟೆಲ್ಲ ಅವಳಿಗೆ ಓಡಾಡಿದ್ದಲ್ಲ. ಆಗ ಹನುಮಂತ ಅವಳಿಗೆ ಸಮಾಧಾನ ಹೇಳಿದ, ದುಃಖ ಪಡಬೇಡ, ಶ್ರೀರಾಮ ಈಗ ಬೇಗ ಇಲ್ಲಿ ಕಪಿ ಕರಡಿಗಳ ಸಮೂಹ ಜೊತೆಗೆ ಬರ್ತಾನೆ. ಮತ್ತೆ ನಿನಗೊಂದು ವೇಳೆ ಅಪೇಕ್ಷೆ ಇದ್ರೆ ಈಗಲೇ ನನ್ನ ಬೆನ್ನ ಮೇಲೆ ಏರಿ ಕೂತ್ಕೋ, ನಾನು ಸಾಗರವನ್ನು ದಾಟಿಸ್ತೇನೆ, ನಿನ್ನನ್ನು ರಾಮನ ಬಳಿಗೆ ಒಪ್ಪಿಸ್ತೇನೆ. ನೀನು ಐರಾವತದ ಮೇಲೆ ಕೂತ್ಕೊಂಡು ಇಂದ್ರ ಏನು ಪ್ರಯಾಣ ಮಾಡ್ತಾನೆ ಹಾಗೆ ನನ್ನ ಜೊತೆಗೆ ಬಾ, ನನ್ನ ಬೆನ್ನ ಮೇಲೆ ಕೂತ್ಕೋ ಅಂತ ಅವನಿಗೆ ಸಮಾಧಾನ ಹೇಳಿದ್ರು. ಈ ಹನುಮಂತ ಹೇಳಿದ. ಆಗ ಅವಳಂದ್ಲು, ಬಹಳ ಆಶ್ಚರ್ಯ ಆಯ್ತು ಅವಳಿಗೆ. ಹನುಮಂತನ ಶಕ್ತಿಯನ್ನು ಗಮನಿಸಿದ್ಲಲ್ಲ, ಇವನು ಹೇಳೋ ಮಾತು ಸುಳ್ಳೇನಲ್ಲ, ಹೋದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಾಮನ ಜೊತೆಗೆ ಹೋಗಿಬಿಡ್ಬೋದು, ರಾಮನ ಹತ್ರ ಇರಬಹುದು ಅಂತ ಗೊತ್ತಾಯ್ತು ಅವಳಿಗೆ. ಆದರೆ ಅವಳಂದ್ಲು, ಬಹಳ ದೀರ್ಘವಾದ ಮಾರ್ಗ,
ನೀನೇನು ಹೇಳಿ ಕೇಳಿ ಕಪಿ, ನಿನ್ನ ಸ್ವಭಾವನೇ ಅಂಥದ್ದು, ಅಂಥ ಕೆಲಸ ಮಾಡಿಬಿಡ್ತೀನಿ ಇಂಥ ಕೆಲಸ ಮಾಡಿಬಿಡ್ತೀನಿ ಅಂತ ಬಾಯಿಂದ ಹೇಳ್ಕೋತಿ ಅಂತ ಕಾಣಿಸ್ತದೆ. ಆದ್ದರಿಂದ ಪೂರ್ಣವಾಗಿ ನಿನ್ನ ಮಾತನ್ನು ನನಗೆ ನಂಬಲಿಕ್ಕಾಗೋದಿಲ್ಲ. ತದೇವ ಖಲುತೆ ಮನ್ಯೆ ಕಪಿತ್ವಂ ಹರಿಯೂಥಪ, ನಿನ್ನ ಕಪಿ ಸ್ವಭಾವಕ್ಕೆ ತಕ್ಕಂತೆ ಮಾತಾಡ್ತಾ ಇದೆಯಲ್ಲ. ಪೂರ್ವಾಪರ ವಿಮರ್ಶನೋತ್ತರಂ ವದತೀತ್ಯೇವ ಕಪಿತ್ವಂ, ಪೂರ್ವಾಪರ ವಿಮರ್ಶೆ ಏನೂ ಮಾಡದೆ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದು ಪ್ರಾಣಿಗಳ ಸ್ವಭಾವ, ವಿವೇಕ ಇರೋದಿಲ್ಲ ಅವಕ್ಕೆ. ಹಾಗೆ ನೀನು ಮಾಡ್ತಿದ್ದಿ ಅಂತ ನನಗನ್ನಿಸ್ತದೆ ಅಂದಾಗ ಅವನಿಗೆ ಸ್ವಲ್ಪ ಲಕ್ಷ್ಮೀವಾನ್ ನವಂ ಪರಿಭವಂ ಕೃತಂ, ಸ್ವಲ್ಪ ಅವಮಾನ ಆದಂತೆ ಅನಿಸ್ತಂತ ಅವನಿಗೆ. ನನ್ನ ಶಕ್ತಿಯನ್ನು ಕಡೆಗಣಿಸಿದಂತೆ ಆಯ್ತು ಅವನಿಗೆ, ತನ್ನ ಶಕ್ತಿಯನ್ನು. ಆಗ ಅವನು ಹೇಳಿದ, ಪ್ರಾಯ ನನ್ನ ಶಕ್ತಿ, ನನ್ನ ಪ್ರಭಾವ ಏನು ಅಂತ ಗೊತ್ತಿಲ್ಲ ಇವಳಿಗೆ, ಆದ್ದರಿಂದ ಇವಳೊಂದ್ಸರಿ ನಾನು ನೋಡುವಂತಾಗಲಿ, ನನ್ನ ಶಕ್ತಿಯನ್ನು ನೋಡಲಿ ಇವಳು ಅಂತ ತಾನು ಆ ಶಿಂಶುಪ ವೃಕ್ಷದ ಸಮೀಪ ಏನಿದ್ದ ಅಲ್ಲಿ ನಿಂತುಕೊಂಡು ತನ್ನ ಶರೀರವನ್ನು ಬೆಳೆಸಿದ. ಅದೊಂದು ಯೋಗ ಶಕ್ತಿ ಅದು. ಅಣಿಮಾ ಮಹಿಮಾ ಚೈವ ಲಘಿಮಾ ಗರಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವ ಮೊದಲಾದ ಶಕ್ತಿಗಳಿವೆ. ಹಿಂದೆ ನಾವು ನೋಡಿದ್ವಿ, ಸಣ್ಣ ಬೆಕ್ಕಿನಷ್ಟೇ ಸಣ್ಣ ಒಂದು ರೂಪವನ್ನು ತಗೊಂಡು ಅಲ್ಲಿ ಸಂಚಾರ ಮಾಡಿದ್ದ ಅಂತ ನೋಡಿದ್ದೇವೆ. ಈಗ ನೋಡ್ತಿದ್ದೀವಿ ಅಷ್ಟು ದೊಡ್ಡ ಬೃಹದಾಕಾರವನ್ನು ತಾಳಿದ್ದ, ಭಯಾನಕವಾದ ಮುಖ, ವಜ್ರ ಸದೃಶವಾದ ಹಲ್ಲು. ಸೀತೆಗೆ ಹೇಳಿದ, ಬರೇ ನಿನ್ನೊಬ್ಬಳನ್ನಲ್ಲ, ಇಡೀ ಲಂಕಾಪಟ್ಟಣವನ್ನು ಬೇಕಾದ್ರೆ ನಾನು ಹೊರಬಲ್ಲೆ, ಅಷ್ಟು ಶಕ್ತಿ ಇದೆ ನನಗೆ. ಆದ್ರಿಂದ ನಿನ್ನನ್ನು ಒಬ್ಬನನ್ನು ನಾನು ಹೊರತೇನೋ ಇಲ್ಲೋ ಅನ್ನೋದ್ರ ಬಗ್ಗೆ ನಿನಗೇನೂ ಸಂಶಯ ಬೇಡ. ನನ್ನ ಬೆನ್ನು ಹತ್ತಿ ಕೂತ್ಕೋ, ನಾನು ನಿನ್ನ ದುಃಖವನ್ನು ಅವರ ದುಃಖವನ್ನು ಕಳೀಲಿಕ್ಕೆ ಸಮರ್ಥ ಅಂತಂದಳು ಅವಳು. ಮೇರು ಮಂದರ ಸಂಕಾಶ, ಅವನ ಆಕಾರ ಅಷ್ಟು ದೊಡ್ಡದಾಗಿತ್ತು. ಅವಳು ಹೇಳಿದ್ದು, ತವ ಸತ್ವಂ ಬಲಂ ದೇವಿ ವಿಜಾನಾಮಿ ಮಹಾಕಪೆ. ಅವಳು ಗೊತ್ತು ಅವನ ಬಲ ಶಕ್ತಿ ಅಂತದ್ದು ಗೊತ್ತು. ಅವನ ಶಕ್ತಿಯನ್ನು ಕಡೆಗಣಿಸಿದವರಂತೆ ಮಾತಾಡಿದ್ಲು. ಅದೆಲ್ಲ ದೇವತೆಗಳು ಕೆಲವು ಬಾರಿ ಹಾಗೆ ವರ್ತಿಸ್ತಾರಷ್ಟೆ. ಆದ್ರಿಂದ ಗೊತ್ತಿಲ್ಲ ಅನ್ನುವಂತೆ ತೋರಿಸ್ಕೊಂಡ್ಲು, ಈಗ ಗೊತ್ತಾದವರಂತೆ ತೋರಿಸ್ಕೊಂಡ್ಲು. ವಸ್ತುತಃ ಅವಳಿಗೆ ಅದು ಗೊತ್ತಿದೆ, ನಿನಗೇನೋ ಈ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಆದರೆ ನೀನು ನನ್ನನ್ನು ಹಾರಿಸ್ಕೊಂಡು ಹೋಗುವಾಗ ಆ ವೇಗಕ್ಕೆ ನಾನೆಲ್ಲರೂ ಭಯಪಟ್ಟು ಆಯ ತಪ್ಪಿ ಕೆಳಗೆ ಬಿದ್ದರೆ, ಈ ರಾಕ್ಷಸರ ಕೈ ತಪ್ಪಿ ಬಾಂಡ್ಲೆ ಇದ್ದ ಬೆಂಕಿಗೆ ಅಂತಂತಿರ್ತಾರಲ್ಲ, ಹಾಗೆ ತಿಮಿಂಗಿಲ ಮೊಸಳೆ ಅವುಗಳ ಬಾಯಿಗೆ ಸಿಕ್ಕ ಗತಿ ಏನು. ಆದ್ರಿಂದ ಇದು ಬೇಡ. ಮತ್ತೆ ಜನ ನೋಡ್ತಿರ್ತಾರೆ, ಯಾರೊಬ್ಬ ಈ ಆಬಾಲ ಬ್ರಹ್ಮಚಾರಿ ಅನ್ನುವಂಥ ಯಾರೊಬ್ಬ ಸ್ತ್ರೀಯನ್ನು ಬೆನ್ನ ಮೇಲೆ ಕೂಡಿಸ್ಕೊಂಡು ಎಲ್ಲೋ ಹೊರಟಿದ್ದಾನೆ ಅಂತ ಜನ ಆಡಿಕೊಳ್ಳುವುದು ಬೇಡ. ಆದ್ರಿಂದ ಆ ಥರದ ಸಂಶಯಕ್ಕೆ ಕಾರಣ ಆಗೋದು ಬೇಡ ಅಂತ ಅವನಿಗೆ ಹೇಳಿದ್ದವಳು. ಹ್ರಿಯಮಾಣಾಂತು ಮಾಂ ದೃಷ್ಟ ರಾಕ್ಷಸ ಭೀಮ ವಿಕ್ರಮ ಕಲತ್ರವತಿ ಸಂದೇಹ ತ್ವಯ್ಯಪಿ ಸ್ಯಾದಯಂ. ನನ್ನಂಥ ಹೆಂಡತಿ ಇದ್ದಾಳೆ ರಾಮನಿಗೆ. ಆ ರಾಮನ ಶೀಲದ ವಿಷಯದಲ್ಲಿ, ರಾಮನ ವ್ಯಕ್ತಿತ್ವದ ವಿಷಯದಲ್ಲಿ, ರಾಮ ಯಾರೋ ಒಬ್ಬರನ್ನು ಕಳಿಸಿದ್ದಂತೆ ಕಪಿಯನ್ನ, ಆ ಕಪಿ ಏನೋ ಅಪಚಾರ ಮಾಡಿಬಿಟ್ಟ ಅಂತ ರಾಮನ ಬಗ್ಗೆಯೂ ನಿನ್ನ ಬಗ್ಗೆಯೂ ಆಡ್ಕೊಳ್ಳೋ ಪ್ರಸಂಗ ಬರೋದು ಬೇಡ ಅಂತ ಬರೀತಾರೆ ಸತ್ಯಧರ್ಮ ಸ್ವಾಮಿಗಳು. ಮತ್ತೆ ರಾಕ್ಷಸರು ಅದನ್ನು ನೋಡ್ತಾರೆ, ಅವರೆಲ್ಲ ಬಂದು ನಿನ್ನ ಮೇಲೆ ದಾಳಿ ಮಾಡ್ತಾರೆ. ನಿನ್ನ ಗಮನ ರಾಕ್ಷಸರನ್ನು ಸದೆ ಬಡಿಯೋದ್ ಕಡೆ ಹೋಗ್ತದೆ. ನಾನೇನಾದ್ರೂ ಕೆಳಗೆ ತಪ್ಪಿ ಬಿದ್ದರೆ ನೀನು ನಿರಾಯುಧ, ಕೈಯಲ್ಲಿ ಯಾವುದೇ ಆಯುಧ ಇಲ್ಲ ನಿನಗೆ, ಏಕಾಂಗಿ ಬೇರೆ, ಅದರಿಂದ ಹೇಗೆ ಪ್ರಯಾಣ ಮಾಡ್ತಿ? ಇದು ಬೇಡ. ಈಗಾಗಲೇ ಒಂದು ಬಾರಿ ರಾವಣ ನನಗೆ ಬೆದರಿಸಿ ಹೋಗಿದ್ದಾನೆ, ಇನ್ನೂ ಒಂದು ಬಾರಿ ನಾನೀಗ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ನನ್ನನ್ನು ಕೊಂದೇ ಹಾಕ್ಬೋದು. ಮತ್ತೆ ನಿನಗೆ ಎಲ್ಲ ರಾಕ್ಷಸರನ್ನು ಕೊಲ್ಲುವ ಶಕ್ತಿ ಇರೋದು ಹೌದು, ಆದರೆ ಈಗ ಅದನ್ನು ಮಾಡಬೇಡ. ರಾಮನ ಕೀರ್ತಿಗೆ ಈ ಥರ ಒಂದು ಕಳಂಕ ಬರೋದು ಬೇಡ. ಆದ್ದರಿಂದ ನೀನೀಗ ಹೋಗಿ ರಾಮನಿಗೆ ಅದನ್ನು ತಿಳಿಸು ಸಾಕು, ಅವ್ರು ಇಲ್ಲಿಗೆ ಬರಲಿ. ಭರ್ತೃಭಕ್ತಿ ಪುರಸ್ಕೃತ್ಯ ರಾಮಾದನ್ಯಸ್ಯ ವಾನರ. ಇನ್ನೊಂದು ಕಾರಣ ಇದೆ, ನಾನು ಪತಿವ್ರತ ಸ್ತ್ರೀ, ರಾಮನ ಹೊರತಾಗಿ ಬೇರೆ ಯಾರನ್ನು ಮುಟ್ಟಿದವಳಲ್ಲ. ರಾವಣ ಬಲಾತ್ಕಾರವಾಗಿ ನನ್ನನ್ನು ಅಪಹಾರ ಮಾಡಿದ್ದ, ಆವಾಗೊಂದು ಬೇರೆ ಮಾರ್ಗ ಇರಲಿಲ್ಲ, ನನಗೇನು ಮಾಡಲಿಕ್ಕೆ ಮಾರ್ಗ ಇರಲಿಲ್ಲ, ಆದ್ರಿಂದ ಆ ಥರ ಮಾಡಿದೆ. ರಾಮನಿಗೆ ಸಾಟಿ ಆದವರು ಯಾರೂ ಇಲ್ಲ, ಮಹಾಪರಾಕ್ರಮಿಯವನು, ನನ್ನ ಬಗ್ಗೆ ಅವನಿಗಿರುವಂಥ ಪ್ರೇಮವೂ ನನಗೆ ಗೊತ್ತು. ಅವನು ಇಲ್ಲಿಗೆ ಬರಲಿ,
ಅವನಿಗೆ ಹೋಗಿ ಹೇಳು ಅಂತ ಅವಳು ಹೇಳಿದೆ. ಮುಂದೆ ಆ ಹನುಮಂತ ಸಂತೋಷ ಆಯಿತು, ನೀನು ಆಡಿದ ಮಾತು ಸಾಧ್ವಿ ಸ್ತ್ರೀಯರ ಮಾತಿಗೆ ಅನುಗುಣವಾಗಿದೆ, ನಾನೇನೋ ಸುಲಭವಾಗಿ ಹಾರಬಲ್ಲೆ, ಆದರೆ ನೀನು ದುರ್ಬಲಳಾದ್ದರಿಂದ ನಿನಗೆ ಹಾರ್ಲಿಕ್ಕೆ ಶಕ್ತಿ ಸಾಕಾಗೋದಿಲ್ಲ. ಆದ್ದರಿಂದ ನಾನು ಹೋಗಿ ರಾಮನಿಗೆ ಹೇಳ್ತೇನೆ, ಅವನೇ ಬರ್ತಾನೆ, ಅವನು ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ಮತ್ತೆ ನಾನು ನಿನಗೆ ಯಾಕೆ ಹೇಳಿದೆ, ನಿನ್ನ ಬಗ್ಗೆ ಇರುವ ಭಕ್ತಿಯಿಂದ, ರಾಮನ ಬಗ್ಗೆ ಇರುವ ಭಕ್ತಿಯಿಂದ ಹೀಗೆ ಹೇಳಿದೆ. ನಿನ್ನ ಕಷ್ಟವನ್ನು ನೋಡ್ಲಿಕ್ಕಾಗದೆ ಕಷ್ಟವನ್ನು ಬೇಗ ಪರಿಹರಿಸಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ಹೇಳಿದ್ನೆ ಹೊರತು ನಿನಗೆ ಅಪಚಾರ ಮಾಡಬೇಕು ಅನ್ನೋ ಉದ್ದೇಶ ನನ್ನದೂ ಅಲ್ಲ. ಈಗ ನಾನು ಇಲ್ಲಿಂದ ತೆರಳುತ್ತೇನೆ. ರಾಮ ಗುರುತಿಸಬಹುದಾದಂಥ ನಿನ್ನ ನೆನಪು ಬರುವಂಥ ಏನಾದರೂ ಸಂಗತಿ ಇದ್ರೆ ಅದೊಂದನ್ನು ಹೇಳು, ಅದೊಂದು ವಸ್ತುವನ್ನು ಕೊಡು. ಹೀಗೆಲ್ಲ ಅವನು ಕೇಳಿದ. ಅಭಿಜ್ಞಾನಂ ಪ್ರಯಚ್ಛತ್ವಂ ಜಾನೀಯಾತ್ ರಾಘವೋ ಹೀಯತ. ಅಭಿಜ್ಞಾನ ಅಂದರೆ ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ, ಮುದ್ರಾ ಪ್ರತಿನಿಧಿತ್ವೇನ ರಾಮ ವಿಶ್ವಾಸ ಜನಕ ವಸ್ತು. ಅಭಿಜ್ಞಾನ ಅಂದರೆ ಏನೂ ಆಗಬಹುದು, ಒಂದು ವಸ್ತು. ಅಭಿಜ್ಞಾನ ಅಂದರೆ ಗುರುತಿಸುವಿಕೆ, ಅದಕ್ಕೆ ಸಾಧನವಾದ ಒಂದು ವಸ್ತು ಕೊಟ್ಟರೆ ಸಾಕು ಅಂತ ಒಂದು ಘಟನೆ ಹೇಳಿದರೆ ಸಾಕು. ಮುಂದೆ ಆ ಚೂಡಾಮಣಿ ಬಗ್ಗೆ ಬರೋದಿದೆ, ಒಂದು ಘಟನೆಯೂ ಹೇಳ್ತಾಳೆ ಅವಳು. ನಾನು ಈ ಗಂಗಾ ನದಿಗೆ ಸಮೀಪ ಇರುವಂಥ ಆಶ್ರಮದಲ್ಲಿ ನಾವು ನೀವೆಲ್ಲರೂ ವಾಸ ಮಾಡ್ತಿದ್ದೆವು. ರಾಮನಿಗೆ ಇದನ್ನು ನೆನಪು ಮಾಡಬೇಕು ನೀನು ಅಂತಾಳವಳು. ಹನುಮಂತನಿಗೆ ಹೇಳಿದ್ಲ ಆ ಕಥೆಯನ್ನು. ನಾವೆಲ್ಲ, ನಾನು ನೀನು ಎಲ್ಲ ಕಡೆ ಸಂಚಾರ ಮಾಡಿದೆವು, ದಣಿದು ಒಂದು ಕಡೆ ವಿಶ್ರಾಂತಿ ತೆಗೆದುಕೊಂಡು ಬೇಕು ಅಂತ ಕೂತ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ನೀನು ನನ್ನ ತೊಡೆ ಮೇಲೆ ಮಲಗಿದ್ದೆ, ಮತ್ತೊಂದು ಸ್ವಲ್ಪ ಹೊತ್ತು ನಾನು ನಿನ್ನ ತೊಡೆಯ ಮೇಲೆ ಮಲಗಿದ್ದೆ. ಆಗ ಒಂದು ಕಾಗೆ ನನ್ನ ಎದೆಗೆ ಕುಕ್ಕಿತ್ತು. ಅದಕ್ಕೇನು ಬೇಕಾದ್ದು ಮಾಂಸ. ನಾನು ಒಂದೇನೋ ಮಣ್ಣು ಸಣ್ಣ ಕಲ್ಲು ತಗೊಂಡು ಅದನ್ನು ಹೊಡೆದು ಓಡಿಸುವ ಪ್ರಯತ್ನ ಮಾಡಿದೆ. ಆದರೆ ಅದು ಆ ಥರ ಸುಲಭವಾಗಿ ಹೋಗಲಿಲ್ಲ. ತ್ವಯಾ ವಿಹಸಿತಾಚಾಹಂ ಕ್ರುದ್ಧ ಸಂಲಜ್ಜಿತಾ ತಥಾ. ಆಗ ಒಂದು ಕಾಗೆಯನ್ನು ನಿನಗೆ ಓಡಿಸ್ಲಿಕ್ಕಾಗಲಿಲ್ವಲ್ಲ ಅಂತ ರಾಮನೇ ನೀನು ನನಗೆ ಹಾಸ್ಯ ಮಾಡಿದ್ದೆ. ಆವಾಗ ಸಂತೈಸಿದೆ, ಹಾಸ್ಯ ಮಾಡಿದೆ, ಆದರೂ ಸಂತೈಸಿದೆ. ನನಗೂ ಖೇದ ಅನಿಸಿತ್ತು. ಮತ್ತೆ ಆ ಕಾಗೆ ಬಂದಾಗ ಆ ಹನುಮಂತ ಈ ರಾಮ ಏನು ಮಾಡಿದ, ಯಾರು ಆ ಕಾಗೆ, ಅದಕ್ಕೊಂದು ಶಾಸ್ತಿ ಮಾಡ್ತೇನೆ ಅಂತ ಆಲೋಚನೆ ಮಾಡಿದ. ಅದು ಇಂದ್ರನ ಪುತ್ರ ಜಯಂತ, ಅದರಲ್ಲೊಂದು ದುಷ್ಟ ಶಕ್ತಿಯ ಆವೇಶ ಬೇರೆ. ಅಲ್ಲೇ ದರ್ಭೆ ಏನು ಬಿದ್ದಿತ್ತು ಸಮೀಪದಲ್ಲಿ, ಅದರಲ್ಲಿ ಬ್ರಹ್ಮಾಸ್ತ್ರವನ್ನು ನೀನು ಅಭಿಮಂತ್ರಿಸಿದೆ. ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಅದರ ಮೇಲೆ ಪ್ರಯೋಗ ಮಾಡಿದೆ. ಪುತ್ರಸ್ಸಕಿಲ ಶಕ್ರಸ್ಯ ವಾಯತಃ ಪತತಾಂಬರಃ ಸದರ್ಭಂ ಸಂಸ್ತರಾದ್ಗ್ರಾಹ್ಯ ಬ್ರಾಹ್ಮೇಣ ಅಸ್ತ್ರೇಣ ಯೋಜಯತ್. ಬ್ರಹ್ಮಾಸ್ತ್ರ ಅಂದ್ರೆ ಬೇರೆ ಏನಲ್ಲ, ಗಾಯತ್ರಿ ಮಂತ್ರವನ್ನು ಅದರಲ್ಲಿ ನೀನು ತುಂಬಿದೆ. ಅದು ಈ ಕಾಗೆಯನ್ನು ಬೆನ್ನಟ್ಟಿತ್ತು, ಎಲ್ಲ ಕಡೆ ಹಾರಾಡಿತದೆ, ಯಾವ್ಯಾವುದೋ ಲೋಕಕ್ಕೆ ಹೋಯಿತು. ಕೊನೆಗೆ ಇಂದ್ರನ ಬಳಿಗೂ ಹೋಯಿತು. ತ್ರಾಣಕಾಮ ಇಮಂ ಲೋಕಂ ಸರ್ವಂ ವೈ ವಿಚಚಾರ ಸಪಿತ್ರಾಚ ಪರಿತ್ಯಕ್ತ. ಇಂದ್ರನೂ ಹೇಳಿದ, ರಾಮನ ಬ್ರಹ್ಮಾಸ್ತ್ರದಿಂದ ನಿನ್ನನ್ನು ಕಾಪಾಡುವ ಶಕ್ತಿ ನನಗೂ ಏನಿಲ್ಲ ಅಂತ ಅವನು ಕೈ ಚೆಲ್ಲಿದ. ಅದು ಕೊನೆಗೆ ಅನೇಕ ಋಷಿ ಮಹರ್ಷಿಗಳ ಮೊರೆ ಹೊಕ್ಕಿತು. ಯಾರೂ ರಕ್ಷಕರಿಲ್ಲ ಅಂತಾದಾಗ ನಿನ್ನನ್ನೇ ಅದು ಶರಣ ಹೋಯಿತು. ಆಗ ರಾಮ ಅದನ್ನು ರಕ್ಷಿಸಿದ. ಆದರೆ ಬ್ರಹ್ಮಾಸ್ತ್ರವನ್ನಂತೂ ಪ್ರಯೋಗ ಮಾಡಿದ್ದೇನೆ, ಅದು ವ್ಯರ್ಥ ಆಗುವಂತಿಲ್ಲ. ಅದು ಎಲ್ಲಾದರೂ ಈಗ ಪ್ರಯೋಗ ಆಗಬೇಕು, ಎಲ್ಲಾದರೂ ಒಂದು ಕಡೆ ಪ್ರಯೋಗ ಆಗಬೇಕು. ಒಂದು ಬಾರಿ ಬತ್ತಳಿಕೆಯಿಂದ ಬಾಣ ಹೊರಗೆ ಬಂದ ಮೇಲೆ, ಅದರಲ್ಲಿ ಮಂತ್ರ ತುಂಬಿದ ಮೇಲೆ ಅದು ವ್ಯರ್ಥ ಆಗುವಂತಿಲ್ಲ. ಎಲ್ಲಿ ಪ್ರಯೋಗ ಮಾಡಬೇಕು? ಆವಾಗ ಕಾಗೆ ಹೇಳಿತು, ನನ್ನ ಕಣ್ಣಿದೆ, ನನ್ನ ಬಲ ಕಣ್ಣನ್ನೇ ನೀನು ನಾಶಗೊಳಿಸಂತ. ಮುಂದೆ ಆ ಬ್ರಹ್ಮಾಸ್ತ್ರ ರಾಮನ ಸಂಕಲ್ಪದಂತೆ ಆ ಬಲಗಣ್ಣನ್ನು ನಾಶಪಡಿಸಿತು. ಅಲ್ಲೊಬ್ಬ ದೈತ್ಯ ಇದ್ದ, ಆ ಕಥೆ ಎಲ್ಲ ಈ ಹಿಂದೆ ನೀವು ಕೇಳಿದ್ದೀರಿ. ಹಾಗೆ ಕಾಕಾಸುರ ತನ್ನ ಪ್ರಾಣವನ್ನು ಉಳಿಸ್ಕೊಂಡ. ಮುಂದೆ ಅವನು ನಿನಗೆ ನಮಸ್ಕಾರ ಮಾಡಿದ, ರಾಮನಿಗೆ ನಮಸ್ಕಾರ ಮಾಡಿದ. ನಿನ್ನ ತಂದೆ ದಶರಥ ಅವನನ್ನು ಅಲ್ಲಿ ಇದ್ದಿದ್ದಿಲ್ಲ, ಆದರೂ ಅವನನ್ನೂ ನೆನಪು ಮಾಡಿಕೊಂಡು ಅವನಿಗೂ ನಮಸ್ಕಾರ ಮಾಡಿದ. ಮುಂದೆ ಅವನು ಹೊರಟೋದ.
ಹೀಗೆ ಒಂದು ಕ್ಷುದ್ರವಾದ ಕಾಗೆ ಮೇಲೆ ನೀನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದವನು, ಕಾಗೆ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದವನು ನನಗೆ ಇವತ್ತು ಇಷ್ಟು ತೊಂದರೆ ಕೊಟ್ಟಿದ್ದಾನೆ ಈ ರಾವಣ, ಅವನ ಸೈನಿಕರು ನನಗೆ ಇಷ್ಟು ತೊಂದರೆ ಕೊಟ್ಟಿದ್ದಾರೆ. ಕಿಮರ್ಥಂನ ಶರೈಸ್ತೀಕ್ಷ್ಣ ಈ ಕ್ಷಯಂ ನೈತಿ ರಾಕ್ಷಸಾನ್, ರಾಕ್ಷಸರನ್ನು ಯಾಕೆ ಸದೆ ಬಿಡೋದಿಲ್ಲ, ಇದಕ್ಕೇನು ನಿಮಿತ್ತ? ಅದೇ ಸಿಟ್ಟು ರಾಕ್ಷಸರ ಮೇಲೂ ಬರಬೇಕಿತ್ತಲ್ಲ, ಅಲ್ಲೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ರಾಕ್ಷಸರಿಗೆಲ್ಲ ಒಂದು ಬುದ್ಧಿ ಬರ್ತಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆದ್ರಿಂದ ನನ್ನ ಮೇಲೆ ಕೃಪೆ ತೋರು, ನಿನ್ನಂಥ ಗಂಡ ನನಗಿದ್ರು ಕೂಡ ನಾನು ಇವತ್ತು ಅನಾಥಳಂತೆ ಇದ್ದೇನಲ್ಲ, ಆದ್ರಿಂದ ನನ್ನ ಕರ್ಕೊಂಡು ಹೋಗು, ಇದನ್ನು ನೀನು ಹನುಮಂತನೇ ನೀನು ರಾಮನಿಗೆ ಹೇಳು ಅಂತಂದವಳು. ಮತ್ತಷ್ಟು ಅವನ ಬಗ್ಗೆ ಪ್ರಾರ್ಥನೆ ಮಾಡಿದ್ರು. ಇದಕ್ಕೆಲ್ಲ ನಾನು ಮಾಡಿದ ಪಾಪ ಕಾರಣವೇ ಇದ್ದಿರಬೇಕು. ಮಮೈವ ದುಷ್ಕೃತಂ ಕಿಂಚಿತ್ ಮಹದಸ್ತಿನ ಸಂಶಯ. ಸೀತೆಗೆ ಪರಮಾತ್ಮನಿಗೆ ಪ್ರಾರಬ್ಧ ಕರ್ಮ ಅದಕ್ಕನುಸಾರವಾಗಿ ಜನನ ಅಂತನ್ನೋದೇನು ಇರೋದಿಲ್ಲ. ಆದರೆ ಇಲ್ಲಿ ಬಂದು ಹುಟ್ಟಿದಾಗ ಅವರು ಅದರಂತೆ ನಡ್ಕೋಬೇಕು ಅನ್ನೋದು ಅವ್ರ ನಿಯಮ, ಅದರಂತೆ ಅವಳು ನಡ್ಕೊಂಡ್ಲಷ್ಟೆ. ಮಯೈವ ದುಷ್ಕೃತ ಇದು ಲೋಕಮನುಕರೋತಿ ಅಂತ. ಇದನ್ನೆಲ್ಲ ಯಾರು ನೋಡ್ತಿರ್ತಾರೆ? ವಾಲ್ಮೀಕಿ ರಾಮಾಯಣದಲ್ಲಿ ಅದು ಬಂದಿಲ್ಲ. ಸೀತೆ ಹೀಗೆ ಅನಾಥ ಹೆಂಗಸಿನಂತೆ ಗೋಳಾಡ್ತಿರುವುದನ್ನ ದೈತ್ಯರು, ಮೂರ್ಖರು ಮೊದಲಾದವರು ನೋಡ್ತಿರ್ತಾರೆ. ಅಲ್ಲಿ ಆ ಘಟನೆ ನಡೆದಾಗ ರಾಮಾಯಣದ ಕಥೆಯನ್ನು ಮುಂದೆಯೂ ಅನೇಕ ಜನ ನೋಡೋರಿದ್ದಾರೆ. ರಾಕ್ಷಸರೆಲ್ಲ ಆವಾಗ ಸತ್ತೋದ್ರು ಅನ್ನುವಂತಿಲ್ಲ. ರಾಕ್ಷಸ ಸ್ವಭಾವದ ಮೂರ್ಖರಾದ ಜನ ಇನ್ನೂ ಇದ್ದೇ ಇದ್ದಾರೆ. ಆವಾಗ ಘಟನೆಯನ್ನು ನೋಡಿದವರು ಸೀತೆ ಎಂಥ ದುರ್ಬಲರು, ರಾಮ ಎಂಥ ದುರ್ಬಲ ಅಂತ ಆವಾಗ ಅನ್ಕೊಂಡ್ರು ದೈತ್ಯರು ಮೊದಲಾದವರು. ಈಗ ರಾಮಾಯಣವನ್ನು ಓದುವವರು ಇದ್ಯಾವ ಕಥೆ, ಇದೆಂಥ ಕಥೆ, ಸೀತೆಯು ರಾಮನಿಗೂ ಎಂಥ ಪವಿತ್ರ ಸಂಬಂಧ, ಇದು ಕಲುಷಿತವಾದ ಸಂಬಂಧ ಅಂತ ಜನ ಆಡ್ಕೊಳ್ಳುವವರು ರಾಕ್ಷಸ ಸ್ವಭಾವದವರು ಇವತ್ತಿಗೂ ಇದ್ದೇ ಇದ್ದಾರೆ. ಅವರಿಗೆಲ್ಲ ಸಮ್ಮಿಶ್ರವಾದ ಬುದ್ಧಿ ಬರಲಿ ಅನ್ನೋ ದೃಷ್ಟಿಯಿಂದನೇ ಹೀಗೆ ಮಾತಾಡ್ತಿರ್ತಾರೆ. ಲೋಕಮನುಕರೋತಿ, ನಂದೇನು ಕರ್ಮ, ನನ್ನ ಪ್ರಾರಬ್ಧ ಇನ್ನೂ ಮುಗಿದಿಲ್ವಲ್ಲ ಅಂತ ನಾವು ಗೋಳಾಡ್ತೀವಲ್ಲ, ಹಾಗೆ ಅವರು ಗೋಳಾಡ್ತಾರೆ. ಆಗ ಹನುಮಂತ ಹೇಳಿದ, ನಾನು ಸತ್ಯದ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ರಾಮ ಲಕ್ಷ್ಮಣರಿಬ್ಬರು ಬರ್ತಾರೆ. ನಿನಗೆ ಇಲ್ಲಿವರೆಗೇನು ದುಃಖದ ಕಾರಣ ಇತ್ತು ಅದೆಲ್ಲ ಕಾಲದ ಮುಗಿದಿದೆ. ಈಗ ನಾನಿಲ್ಲಿಂದ ಹೋಗೋವನಿದ್ದೇನೆ. ಸುಗ್ರೀವನಿಗೂ ವಾನರರಿಗೂ ರಾಮ ಲಕ್ಷ್ಮಣರಿಗೂ ಏನಾದ್ರು ಒಂದು ಸಂದೇಶ ಕೊಡುವಳಿದ್ದೀಯಾ ಹೇಳು. ಆಗ ಅವಳು ಹೇಳಿದ್ದು, ರಾಮನ ಸಲುವಾಗಿ ನನ್ನ ಸಲುವಾಗಿ ರಾಮನಿಗೊಂದು ನಮಸ್ಕಾರ ಮಾಡು. ಯಾರೋ ನಮ್ಮಂಥವ್ರು ತಿರುಪತಿಗೆ ಹೊರಟಿದ್ರೆ ಉಳಿದವ್ರು ನಮ್ದು ಒಂದು ನಮಸ್ಕಾರ ಹಾಕ್ರಿ ಇಲ್ಲ ಅಂತಂತಿರ್ತಾರೆ. ಹಾಗೆ ಅವಳು ಹೇಳಿದ್ದು, ಇತ್ಯುಕ್ತೌತಿ ತಸ್ಮಿಂಚ ಸೀತಾ ಪುನರಥಾಬ್ರವೀತ್ ಕೌಸಲ್ಯ ರೋಕಭರ್ತಾರಂ ಸುಷುವೇಯಂ ಮನಸ್ವಿನಿ ತಮ್ಮ ಮಮಾರ್ಥೆ ಸುಖಂ ಪ್ರತ್ಯ ಶಿರಸಾಚ ಅಭಿವಾದಯ. ಅವನು ಸುಖವಾಗಿದ್ದಾನ ಅಂತ ನಾನು ಕೇಳಿದ್ದೀನಿ ಅಂತ ಹೇಳು. ಹಾಗೇನೆ ಅವನಿಗೆ ನಮಸ್ಕಾರವನ್ನು ಕೂಡ ತಿಳಿಸು. ಈಗ ಅವಳು ಹೇಳಿದ್ಲು. ಹಾಗೆ ಲಕ್ಷ್ಮಣ ಇದ್ದಾನೆ, ಅವನು ಮಹಾಪರಾಕ್ರಮಿ, ರಾಮನಂತೆ ಶೀಲವುಳ್ಳವನು, ಯಾವತ್ತೂ ರಾಮನನ್ನು ತಂದೆಯಂತೆ ಗೌರವಿಸುವವನು, ಸೇವಿಸುವವನು. ರಾಮ ಅಲ್ಲಿರೋದ್ರಿಂದ ತನ್ನ ತಂದೆ ದಶರಥನನ್ನು ಅವನು ಇವತ್ತು ನೆನಪು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ರಾಮ ಇದ್ದಾನೆ ಅಂದ್ರೆ ಹಿರಿಯ ಅಣ್ಣ ಇದ್ದಂತೆ, ಮತ್ತೆ ತಂದೆ ಇದ್ದಂತೆ. ಆ ಲಕ್ಷ್ಮಣನ ಕುಶಲ ಪ್ರಶ್ನವನ್ನು ಕೂಡ ನೀನು ಮಾಡಬೇಕು. ರಾಮನಿಗೆ ಈ ಮಾತನ್ನು ಹೇಳಬೇಕು. ಇನ್ನ 1 ತಿಂಗಳು ಮಾತ್ರ ನಾನು ಬದುಕಿರ್ತೇನೆ. ರಾವಣ ನನಗೆ ಗಡುವು ಕೊಟ್ಟಿದ್ದು ಕೂಡ 2 ತಿಂಗಳೇ. ಅದಾದ್ಮೇಲೆ ಬೆಳಗಿನ ಫಲಾಹಾರಕ್ಕೆ ನಿನ್ನ ಕತ್ತರಿಸಿ ಹಾಕ್ತಾರೆ ಅಂತ ಹಿಂದೆ ಬಂದಿತ್ತು. ಆದ್ರಿಂದ ನೀನು ನನ್ನ ಕರ್ಕೊಂಡು ಹೋಗ್ಬೇಕು. ಪಾತಾಲಾದಿವ ಕೌಶಿಕೀಂ, ಇಲ್ಲೊಂದು ಶಬ್ದ. ಇಂದ್ರನ ಸಂಪತ್ತನ್ನ ದೈತ್ಯರು ಕಬಳಿಸಿ ಪಾತಾಳಕ್ಕೆ ತಗೊಂಡೋಗಿ ಇಟ್ಬಿಟ್ಟಿದ್ರು. ಆಗ ಭಗವಂತ ಆ ಇಂದ್ರಾದಿ ದೇವತೆಗಳಿಗೆ ಸಹಾಯ ಮಾಡಿ ಅವರನ್ನ ಮೇಲೆತ್ತಿದ. ಕೌಶಿಕ ಅಂತ ಅಲ್ಲಿ ಶಬ್ದ ಇದೆ. ಕೌಶಿಕ ಅಂದ್ರೆ ಇಂದ್ರನಿಗೆ ಸಂಬಂಧಪಟ್ಟ ಸಂಪತ್ತು ಅಂತ ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಕೌಶಿಕೀಂ ಇಂದ್ರ ಸಂಪದಂ ಅಂತ. ಕೋಶಗಳ ಪ್ರಕಾರವೂ ಕೂಡ ಕೌಶಿಕ ಅಂದ್ರೆ ಇಂದ್ರನೇ. ಬೇರೆ ಬೇರೆ ಕೋಶಗಳಲ್ಲಿ, ವಾಚಸ್ಪತ್ಯ ಮೊದಲಾದ ಕೋಶಗಳಲ್ಲಿ ಆ ಅರ್ಥ ಹೇಳ್ತಾರೆ. ಅವನ ಸಂಪತ್ತನ್ನ ಹೇಗೆ ಮತ್ತೆ ಪಡ್ಕೊಂಡೋ ಇಂದ್ರ, ಹಾಗೆ ನೀನು ಕೂಡ ನನ್ನನ್ನು ಪಡ್ಕೊಳ್ಬೇಕು. ಇಷ್ಟಾದ ಮೇಲೆ ಒಂದು ಚೂಡಾಮಣಿಯನ್ನ ಅದನ್ನ ಹೊರಗೆ ತೆಗೆದ್ಲು, ಹನುಮಂತನಿಗೆ ಕೊಟ್ಲು. ಅವನದನ್ನ ಎಲ್ಲಿ ಇಟ್ಕೊಂಡ? ಸಾಮಾನ್ಯವಾಗಿ ಆ ಚೂಡಾಮಣಿಗೆ ಹಿಂದೆ ಕೆಲವು ಕೂದಲು ಗಂಟನ್ನ ಅದರೊಳಗೆ ಹಿಂಗೆ
ಪಾಸ್ ಮಾಡ್ಲಿಕ್ಕೆ ಅನುಕೂಲ ಆಗುವಂಥ ಒಂದು ಹೋಲ್ ಇರ್ತದೆ, ಒಂದಿಷ್ಟು ಸಣ್ಣ ತೂತಿನಂತೆ ಇರ್ತದೆ. ಅದರಲ್ಲಿ ಈ ಹನುಮಂತನ ತೋಳು ಹೋಗಲಿಲ್ಲ. ತೋಳು ಬಹಳ ಬಲಿಷ್ಠವಾಗಿರ್ತದೆ, ದೊಡ್ಡದಿರ್ತದೆ. ಅಂತ ತೋಳಿನೊಳಗೆ ಅದು ಹೇಗೆ ಹೋಗ್ಬೇಕು? ತೋಳು ಆ ತೂತಿನೊಳಗೆ ಹೇಗೆ ಹೋಗ್ಬೇಕು? ಅವನ ಬೆರಳು ಹೋಯ್ತು, ಅದನ್ನ ಎಲ್ಲೂ ಕಳಿಬಾರ್ದು ಹಾರಾಟದಲ್ಲಿ ಅಂತ ಅದನ್ನ ಬೆರಳಿಗೆ ಭದ್ರವಾಗಿ ಹಾಕೊಂಡ. ಅಲ್ಲಿ ಸತ್ಯಧರ್ಮ ಸ್ವಾಮಿಗಳು ಅದನ್ನು ಬರೀತಾರೆ. ಅಂಗುಲಿ ಮಾತ್ರ ನಿವೃತ್ತೆ ಕಾರ್ಯ ನಖೇನ ನಿರ್ಗಚ್ಚತಿ ಕುಠಾರ ಗ್ರಹಣಮಿವ. ತೋಳಿಗೆ ಯಾಕೆ ಹಾಕೊಳ್ಳಿಲ್ಲ, ಬೆರಳಿಗೆ ಯಾಕೆ ಹಾಕೊಂಡ ಅಂದ್ರೆ, ಕೆಲವು ಕಡೆ ಈ ಥರ ಹೇಳ್ತಿರ್ತಾರೆ, ಬೆರಳಿನಿಂದ ಆಗುವ ಕೆಲಸವನ್ನ ತೋಳಿನಿಂದ ಯಾಕೆ ಮಾಡಬೇಕು? ಸಣ್ಣ ಕೆಲಸ. ಸೂಜಿಯಿಂದ ಆಗುವ ಕೆಲಸವನ್ನ ಖಡ್ಗದಿಂದ ಯಾಕೆ ಮಾಡಬೇಕು ಅಂತ ಅಂತಿರ್ತಾರೆ. ಹಾಗೆ ಬೆರಳಿನಿಂದ ಆಗುವ ಕೆಲಸವನ್ನು ಬೆರಳಿನಿಂದ ಮಾಡಿಬಿಡ್ಬೇಕು, ತಳ್ಳಿ ಬಿಡಬೇಕು. ಅದಕ್ಕೆ ಭುಜ ಉಪಯೋಗಿಸಬೇಕಾದ ಅಗತ್ಯ ಇರೋದಿಲ್ಲ. ಹಾಗೆ ಒಟ್ಟಾರೆ ರಾಮನ ಕಾರ್ಯ ರಾಕ್ಷಸರ ಸಂಹಾರ ಅನ್ನೋದು ನನಗೆ ಬೆರಳಿನಿಂದ ಆಗಬೇಕಾದ ಕೆಲಸ, ಅದಕ್ಕೆ ನನ್ನ ಭುಜವೂ ಬೇಕಾಗಿಲ್ಲ ಅನ್ನೋದನ್ನ ಅವನು ಸೂಚನೆ ಮಾಡಿದಂತೆ. ಇತಿ ಭುಜೋನ ಪ್ರಾಭವತ್. ಆದ್ದರಿಂದ ಅವನು ಭುಜದೊಳಗೆ ಆ ತೂತಿನೊಳಗೆ ಭುಜ ಹೋಗಲೇ ಇಲ್ಲ, ಬೆರಳು ಹೋಯಿತು. ಅದೊಂದನ್ನು ಅವನು ಗಟ್ಟಿಯಾಗಿ ಹಿಡ್ಕೊಂಡ. ಮತ್ತೆ ಅವಳ ಪಕ್ಕದಲ್ಲಿ ನಿಂತ್ಕೊಂಡು, ಅಲ್ಲಿ ನಿಂತ್ಕೊಂಡಿದ್ದ, ಆದರೆ ಅವನ ಮನಸ್ಸು ಮಾತ್ರ ರಾಮನ ಬಳಿಗೇನೆ ಇತ್ತು. ಮುಂದೆ ರಾಮ ಲಕ್ಷ್ಮಣರಿಗೆಲ್ಲರಿಗೂ ನೀನು ಇದನ್ನು ತಿಳಿಸ್ಬೇಕು, ಇದನ್ನು ಚೂಡಾಮಣಿಯನ್ನು ನೀನು ರಾಮನಿಗೊಬ್ಬನಿಗೆ ಕೊಟ್ಟುಬಿಟ್ರೆ ಅವನಿಗೆ ಎಲ್ಲರೂ ನೆನಪು ಆಗ್ತದೆ. ಯಾರು ನೆನಪಾಗ್ತದೆ? ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ, 3 ಜನರದ್ದು ನೆನಪಾಗ್ತದೆ ಅಂತ. ನನ್ನ ನೆನಪಂತೂ ಹಾಗೆ ಆಗ್ತದೆ. ಚೂಡಾಮಣಿ ಇದ್ದದ್ದು ಸೀತೆ ಹತ್ರ, ನನ್ನ ನೆನಪಾಗ್ತದೆ. ನನ್ನ ತಾಯಿ, ಅವಳ ನೆನಪು ಆಗ್ತದೆ. ಯಾಕಂದ್ರೆ ನನ್ನನ್ನು ಮದುವೆ ಮಾಡಿಕೊಟ್ಟವರು ನನ್ನ ತಾಯಿ, ನನ್ನ ತಂದೆ ನಿನಗೆ, ರಾಮನಿಗೆ. ಸೀತೆಯ ತಾಯಿ ಅದನ್ನ ತನ್ನ ಬಳಿ ಇದ್ದದನ್ನ ಜನಕನಿಗೆ ಕೊಟ್ಟಿದ್ಲಂತ. ಜನಕ ಅದನ್ನ ವಿವಾಹದಲ್ಲಿ ಉಡುಗೊರೆ ಅಂತ ಇವಳಿಗೆ ಕೊಟ್ಟಿದ್ದಂತೆ. ಆದ್ರಿಂದ ಇದನ್ನು ನೋಡಿದ ಕೂಡಲೇ ಸೀತೆಯ ತಾಯಿಯ ತಂದೆ ನೆನಪು ಆಗ್ತದೆ. ಅದಲ್ಲದೆ ಅಲ್ಲಿ ಇನ್ನೊಂದಿದೆ, ರಾಜ್ನೋ ದಶರಥಸ್ಯ ಚ ಅಂತ. ಸೀತೆಯ ಸಂದರ್ಭದಲ್ಲಿ ಅಲ್ಲಿ ಅವನಿಗೆ ವಿವಾಹ ಮಾಡಿಸಿಕೊಂಡವರು ಯಾರು? ಪುಣ್ಯಾಹವಾಚನದಲ್ಲಿ ಕೂತ್ಕೊಂಡವರು ಯಾರು? ಕೌಸಲ್ಯ ಮತ್ತು ದಶರಥ. ಅವ್ರದ್ದು ನೆನಪಾಗ್ತದೆ. ಎರಡೂ ಅರ್ಥಗಳನ್ನು ಬರೆದಿದ್ದಾರೆ ಸತ್ಯಧರ್ಮ ಸ್ವಾಮಿಗಳು. ತ್ರಯಾಣಾಂ ಸಂಸ್ಮರಿಷ್ಯತಿ, ಎಲ್ಲರನ್ನೂ ನೆನಪಿಗೆ ಬರ್ತದೆ. ಒಟ್ಟಾರೆ ತನ್ನ ಅತ್ತೆ ಮಾವ, ತಂದೆ ತಾಯಿ ಮತ್ತೆ ಹೆಂಡತಿ ಎಲ್ಲರದ್ದು ನೆನಪಿಗೆ ಬರ್ತದೆ. ಆದ್ರಿಂದ ನೀನು ನನ್ನನ್ನು ಕಂಡು ಬಂದದ್ದು ಹೌದು ಅನ್ನೋದ್ರ ಅವನಿಗೆ ಮನವರಿಕೆ ಆಗ್ತದೆ. ನೀನು ಹೋಗಿ ಬಾ, ನನ್ನ ದುಃಖವನ್ನು ಪರಿಹಾರ ಮಾಡುವಂತ ಅವನಿಗೆ, ರಾಮನಿಗೆ ಮತ್ತೆ ನೀನು ಹೇಳಬೇಕು. ಮುಂದೆ ಹನುಮಂತ ಹೇಳಿದ, ಅವನು ಬೇಗ ಬರ್ತಾನೆ, ಕಪಿಗಳು ಕರಡಿಗಳನ್ನು ಎತ್ಕೊಂಡು. ಯಾವ ದೇವಾಸುರರು ಅವನನ್ನ ಸೋಲಿಸುವುದು ಸಾಧ್ಯ ಇಲ್ಲ. ಅವನು ಹೊರಡುವಾಗ ಆಕೆ ಹೇಳಿದಂತೆ, ಬಹಳ ದಣದಂತೆ ಕಾಣಿಸ್ತಿ, ಎಲ್ಲಾದ್ರೂ ಒಂದು ವಿಶ್ರಾಂತಿ ತಗೋ ಅಂತ. ನೀನು ಇಲ್ಲಿದ್ರೆ, ಸ್ವಲ್ಪ ಹೊತ್ತು ನೀ ಇಲ್ಲಿದ್ರೆ, ನೀ ಸಮೀಪದಲ್ಲಿದ್ದಿ ಅಂತ ನನಗೂ ಒಂದಿಷ್ಟು ದುಃಖದ ಪರಿಹಾರ ಆಗ್ತದೆ, ಒಂದಿಷ್ಟು ರಿಲೀಫ್ ಆಗ್ತದೆ. ನೀನು ಹೋಗಿಬಿಟ್ರೆ ನೀನು ಮತ್ತಿನ್ ಯಾವಾಗ ಬರ್ತೀಯೋ? ನೀನೇನೋ ಹೇಳ್ತಿದ್ದಿ, ರಾಮ ಬರ್ತಾನೆ, ಲಕ್ಷ್ಮಣ ಬರ್ತಾನೆ, ಕಪಿಗಳು ಬರ್ತಾರೆ. ಏನು ನಿಶ್ಚಿತ? ಏನು ಬಂದಾಗಲೇ ನಿಶ್ಚಿತ. ಆದ್ರಿಂದ ನಾನು ಪ್ರಾಣ ಉಳಿತಾವೋ ಇಲ್ಲೋ ಅದು ನಿಶ್ಚಿತ ಇಲ್ಲ. ಆದ್ರಿಂದ ನೀನು ಇಲ್ಲೇ ಇರೋ. ಇನ್ನೂ ನನಗೊಂದು ಸಂಶಯ ಇದ್ದೇ ಇದೆ ಅಂತ ಹೇಳೋಳು. ಅವರೆಲ್ಲ ಈ ಕಪಿಗಳು ಕರಡಿಗಳು ಮೊದಲೇ ಚಂಚಲ ಸ್ವಭಾವದವರು. ಇವರೇನು ಆ ಸಮುದ್ರ ದಾಟಿ ಬಂದಾರೋ? ಅಯಂಚ ವೀರ ಸಂದೇಹಸ್ತವ ತಿಷ್ಠತೀವ ಮವಾಗ್ರತಃ ಸುಮಹತ್ವ ಅಸಹಾಯೇಶು. ಮೂರ್ಖರಾದ ಚಂಚಲ ಸ್ವಭಾವದ ಈ ಕಪಿಗಳು ಅದನ್ನು ದಾಟ್ತಾರೆ ಹೇಗೆ? ಹರ್ಯಕ್ಷ ಸೈನ್ಯಾನಿ ತೌ ವಾನರಾತ್ಮಜವು. ಏನೋ ಈ ಸಮುದ್ರವನ್ನು ದಾಟುವ ಶಕ್ತಿ ಇದ್ರೆ ನಿನಗೆ, ವಾಯುವಿಗೆ, ಗರುಡನಿಗೆ 3 ಜನರಿಗೆ ಶಕ್ತಿ ಇದೆ. ಮತ್ತು ಉಳಿದವರು ಏನು ಮಾಡ್ತಾರೆ? ಆದ್ರಿಂದ ನನಗೆ ಸಂಶಯ ಇದೆ, ಅದನ್ನ ಸ್ವಲ್ಪ ಹೊತ್ತು ನಿಲ್ಲು ಅಂತ ಅವಳು ಹೇಳಿದ್ಲು. ಎಲ್ಲೋ ವಿಶ್ರಾಂತಿ ತಗೋ, ನೀನು ಸಮೀಪದಲ್ಲಿದ್ದರೆ ನನಗೂ ಒಂದಿಷ್ಟು ಸಮಾಧಾನ ಆಗ್ತದೆ ಅಂತ. ಆಗ ಅವಳು ಹೇಳಿದ್ಲು, ಅವನು ಹನುಮಂತ ಹೇಳಿದ, ಸುಗ್ರೀವ ನಿನ್ನನ್ನು ಬಿಡಿಸಬೇಕು ಅಂತ ದೊಡ್ಡದೊಂದು ಪ್ರತಿಜ್ಞೆ ಮಾಡಿದ್ದಾನೆ. ಅವನಿಗೆ ಕೋಟಿಗಟ್ಟಲೆ ವಾನರರ ಸೈನ್ಯ ಇದೆ. ಎಲ್ಲಿ ಯಾವ್ಯಾವುದೋ ದಿಕ್ಕಿನಿಂದ ವಾನರರೆಲ್ಲ ಬಂದಿದ್ದಾರೆ. ಅದು ಹಿಂದೆ ಕಿಷ್ಕಿಂಧ ಕಾಂಡದಲ್ಲಿ ನಾವು ನೋಡಿದ್ದೇವೆ. ಕಪಿಗಳ ಸಂಖ್ಯೆನೇ ಎಣಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೆಷ್ಟೋ ದೊಡ್ಡ ಸಂಖ್ಯೆಯಲ್ಲಿ ಕಪಿಗಳೆಲ್ಲ ಬಂದು ಸೇರಿದ್ರು ಅಂತ. ದೊಡ್ಡ ಆಕಾರ, ಯಾರೋ ಅವ್ರನ್ನ ತಡೆಯೋದಿಲ್ಲ. ಎಲ್ಲಿ ಬೇಕಾದ್ರೂ ಸಂಚಾರ ಮಾಡುವಂತ ಶಕ್ತಿ ಇದ್ದವರು ಅವರು.
ಭೂಮಂಡಲವನ್ನೆಲ್ಲ ಪ್ರದಕ್ಷಿಣೆ ಮಾಡುವಂಥ ಸಮಾನ ಶಕ್ತಿ ಇದ್ದವರು. ಮತ್ತೆ ಕಪಿಗಳ ಬಗ್ಗೆ ನಿನಗೆ ಯಾವತ್ತೂ ಸಂಶಯ ಬೇಡ ಅವರ ಶಕ್ತಿಗಳ ಬಗ್ಗೆ. ಇಲ್ಲೊಂದು ಮಾತು ಹೇಳ್ತಾನೆ, ಇದು ಯಾವತ್ತೂ ನಾವು ನೀವೆಲ್ಲರೂ ನೆನಪಿಟ್ಕೊಳ್ಬೇಕಾದಂಥ ಒಂದು ಮಾತಿದು. ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು ಅಂತ ಅನೇಕ ಜನ ಜ್ಞಾನಿಗಳು ಈ ಮಾತನ್ನು ಮತ್ತೆ ಕೋಟ್ ಮಾಡ್ತಿರ್ತಾರೆ. ನೀವು ಬಹಳ ದೊಡ್ಡವರು ಅಂತ ನಮ್ಮನ್ನು ಯಾರು ಹೇಳಿದ್ರೆ ನಾವು ಬಹಳ ದೊಡ್ಡವರಲ್ಲ, ನಮ್ಗಿಂತ ದೊಡ್ಡವರು ಬಹಳ ಜನ ಇದ್ದಾರೆ, ನಾವೇ ಬಹಳ ಸಣ್ಣವರು ಅಂತ ಹೇಳ್ಬೇಕು ನಾವು ಯಾವತ್ತು. ಹನುಮಂತ ಹೇಳಿದ ಮಾತದು. ಸುಗ್ರೀವನ ಸೈನ್ಯ ಬಹಳ ದೊಡ್ಡದು, ಅಲ್ಲಿ ನಾನೇ ಕೊನೆಯವನು, ಇಲ್ಲಿದ್ದವರೆಲ್ಲ ನನಗಿಂತ ದೊಡ್ಡವರೇ ಅಂತ ಹೇಳಿದ ಅವನು ಅವಳಿಗೆ ವಿಶ್ವಾಸ ಬರೆಸಲಿಕ್ಕೋಸ್ಕರ. ವಸ್ತುಸ್ಥಿತಿ ಏನಂದ್ರೆ ಇವನೇ ದೊಡ್ಡವನು, ಇವನಿಗಿಂತ ಮಿಗಿಲಾದ ಕಪಿ ಯಾರೂ ಇಲ್ಲ, ಮಹಾಕಪಿ ಅಂತ ಕರೀತಾರೆ ಅವನು. ಆದರೆ ಅವನು ಹೇಳ್ಕೋತಾನೆ ಹೀಗೆ ವಿನಯದಿಂದ, ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು, ನನಗಿಂತ ಸಮಾನರು ಯಾರೂ ಇಲ್ಲ, ದೊಡ್ಡವರೇ ಇದ್ದಾರೆ ಎಲ್ಲರೂ. ನಾನೇ ಹಾರ್ಕೊಂಡು ಬಂದಿದ್ದೇನೆ ಅಂದರೆ ಮತ್ತೆ ಉಳಿದವ್ರು ಹಾರ್ಕೊಂಡು ಬರದೇ ಇರ್ತಾರೆ, ಎಲ್ಲರೂ ಅನಾಯಾಸವಾಗಿ ಹಾರ್ಕೊಂಡು ಬರ್ತಾರೆ. ಮತ್ತೆ ನೀವು ವಿಚಾರ ಮಾಡಬೇಕು, ಬಹಳ ಬಲಶಾಲಿಗಳಾದವರನ್ನ ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆ ಕಳಿಸೋದಿಲ್ಲ. ದೂತರನ್ನಾಗಿ ಯಾರನ್ನು ಕಳಿಸ್ತಾರೆ? ದೂತರನ್ನು ಕಳಿಸುವಾಗ ಸಾಮಾನ್ಯರಾದವನ್ನ ಕಳಿಸ್ತಾರೆ, ಯುದ್ಧವೇ ನಡೆಯುವಾಗ ಸೇನಾಪತಿಯನ್ನು ಕಳಿಸ್ತಿರ್ತಾರೆ. ನಾನೊಬ್ಬ ಸಾಮಾನ್ಯ ಮನುಷ್ಯ ಇಲ್ಲಿಗೆ ಬಂದಿದ್ದೇನೆ ಇವತ್ತು. ಆದ್ರಿಂದ ರಾಮ ಲಕ್ಷ್ಮಣರು ನನ್ನ ಬೆನ್ನ ಮೇಲೆ ಕೂತ್ಕೊಂಡು ಬರ್ತಾರೆ, ಲಂಕಾಪಟ್ಟಣವನ್ನೇ ಧ್ವಂಸ ಮಾಡ್ತಾರೆ, ನೀನೇನು ವಿಚಾರ ಮಾಡಬೇಡ. ಸಮೇಶ್ಯಸಿ, ರಾಮನ ಜೊತೆಗೆ ನೀನು ಸೇರಿಕೊಳ್ತೆ, ಆ ಕಾಲ ಸದ್ಯದಲ್ಲೇ ಬರೋದಿದೆ, ನೀನು ಅದಕ್ಕೆ ಭಯ ಪಡಬೇಡ. ಆ ರಾವಣನನ್ನು ಕೊಲ್ಲುವುದನ್ನು ನೀನು ನೋಡ್ತೆ. ಸದ್ಯದಲ್ಲೇ ಆ ರಾಮ ಬರುವವನಿದ್ದಾನೆ ಅಂತ ಅವಳಿಗೆ ಸಮಾಧಾನ ಹೇಳಿದೆ. ಇನ್ನು ಒಂದು ಸರ್ಗ ಇವತ್ತು ನೋಡೋಣ. ಹನುಮಂತ ಅವಳಿಗೆ ಆಶ್ವಾಸನೆ ಕೊಟ್ಟ, ಮುಂದೆ ಅಲ್ಲಿಂದ ಅವನು ಹೊರಟ. ಮತ್ತೂ ಒಂದು ಮಾತು ಹೇಳಿದ್ಲು ಅವಳು, ಬರಡು ಭೂಮಿಯಲ್ಲಿ ಒಂದಿಷ್ಟು ಮಳೆ ಬಂದರೆ ಒಂದಿಷ್ಟು ಸಸ್ಯ ಹೇಗೆ ಚಿಗುರ್ತದೋ ಹಾಗೆ ನನಗೂ ಈಗ ಸಂತೋಷ ಅನಿಸಿದೆ. ರಾಮ ಇವತ್ತು ನನ್ನನ್ನು ಕಳ್ಕೊಂಡಿರೋದ್ರಿಂದ ದುಃಖಿತನಾಗಿದ್ದಾನಲ್ಲ, ಅವನ ಪಾದಗಳಿಗೆ ಸೇವಾ ಮಾಡಿ ನಾನೊಂದಿಷ್ಟು ಸಂತೋಷ ಪಡುವಂತಾಗಬೇಕು. ನನಗಿದೊಂದು ಕಾಮನೆ ಇದೆ, ಈಗೊಂದು ಅಪೇಕ್ಷೆ ಇದೆ, ಅದಕ್ಕಾಗಿ ನನ್ನನ್ನು ಬೇಗ ಕರ್ಕೊಂಡು ಹೋಗು ಅಂತ ಹೇಳು. ಸಂಸ್ಪೃಶೇಯಂ ಸಕಾಮಾಹಂ ತಥಾಕುರು ದಯಾಮಯಿ. ಮಯಿ ದಯಾಮಿತ್ಯುಕ್ತಿ ಲೋಕಾನುಸಾರ. ನನ್ನ ಬಗ್ಗೆ ದಯ ಮಾಡುವಂಥ ಸೀತೆ ರಾಮನನ್ನು ಬೀಳ್ಕೊಡುವುದೇನಿದೆ ಅದು ಲೋಕದ ದೃಷ್ಟಿಯಿಂದ ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ಭಗವಂತನಿಗೆ ಈ ಜಗತ್ತಿನಲ್ಲಿರುವ ಎಲ್ಲರಲ್ಲಿಯೂ ಕೂಡ ಅತಿ ಹೆಚ್ಚು ಪ್ರೀತಿ ಇರುವುದು ಯಾರಲ್ಲಿ ಅಂದರೆ ಲಕ್ಷ್ಮೀದೇವಿಯಲ್ಲೇ. ಅವಳು ಅತ್ಯಂತ ಪ್ರಧಾನ ಅಂಗ, ಪ್ರಧಾನವಾದ ಪ್ರತೀಕ ಭಗವಂತನಿಗೆ. ಆದ್ದರಿಂದ ಆ ಪ್ರೀತಿ ಇದ್ದೇ ಇದೆ. ಮತ್ತೆ ಅದನ್ನು ಉಪನಿಷತ್ತು ಹೇಳ್ತದೆ, ಹರಿವಂಶ ಅದನ್ನು ಹೇಳ್ತದೆ, ತಸ್ಯಮೇ ಅನ್ನಂ ಮಿತ್ರಂ ದಕ್ಷಿಣಂ ಅಂತೇಳಿ. ಈ ಜಗತ್ತಿನಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯಳಾದವಳು ಅಂದರೆ ಲಕ್ಷ್ಮೀದೇವಿ, ಅವಳು ಅವನಿಗೆ ಮಿತ್ರಳು ಅಂತ. ದಕ್ಷಿಣಾಭಿಸಹೈವೈತನ್ ಮದದಸ್ತಾ ಜಗತ್ಸದ ಧನ್ಯಾಶ್ಚರ್ಯೋಹಮೇವೈಕಂ ಮಿತ್ರಮ್ಮೇ ದಕ್ಷಿಣಾರಮ. ನನಗೆ ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ ನನ್ನ ಪತ್ನಿ, ಅವಳು ನನ್ನ ಮಿತ್ರಳು ಅಂತ ಹೇಳ್ಕೊಂಡಿದ್ದಾನೆ. ಆ ಮಿತ್ರಳ ಬಗ್ಗೆ ಅವನಿಗೆ ಕರುಣೆ ಇಲ್ಲದೆ ಹೋಗ್ತದ. ಆದರೂ ನಾನೇನು ಕಾಗೆ ಕಥೆ ಹೇಳಿದ್ದೆ ಅದನ್ನು ಅವನಿಗೆ ಹೇಳು. ಇನ್ನೂ ಒಂದು ಘಟನೆ ಇತ್ತು. ಒಂದು ಬಾರಿ ನಾನು ಹಣೆ ಮೇಲೆ ಎಲ್ಲೋ ತಿಲಕ ಹಚ್ಕೊಂಡಿದ್ದೆ, ಎಲ್ಲೋ ಸಂಚಾರ ಮಾಡುವಾಗ ಬೆವರಿ ಹಣೆ ಮೇಲಿನ ತಿಲಕ ತೊಳೆದು ಹೋಗಿಬಿಟ್ಟಿತ್ತು. ಆವಾಗ ನೀನೇನು ಮಾಡಿದೆ, ಅಲ್ಲೇ ಸಮೀಪದಲ್ಲಿದ್ದಂಥ ಒಂದು ಮನಶಿಲ ಅಂತ ಕರೀತಾರೆ ಅದನ್ನು, ಧಾತುಗಳು. ಪರ್ವತ ಪರಿಸರದಲ್ಲಿ ಸ್ವಾಭಾವಿಕವಾದ ಕುಂಕುಮ ಅಂಗಡಿಯಲ್ಲಿ ತಯಾರು ಮಾಡಿಟ್ಟು ಕುಂಕುಮ ಎಲ್ಲಿಂದ ಬರಬೇಕು. ಆದರೆ ಅಲ್ಲಿ ಕಲ್ಲು ಮಣ್ಣು ಇತ್ಯಾದಿ ಇರ್ತಾವಲ್ಲ, ಸಹಜವಾದ ಕೆಲವು ಸ್ರಾವಗಳು ಅದರಿಂದ ಬರ್ತಿರ್ತಾವಲ್ಲ, ಅದನ್ನು ತಗೊಂಡು ಈ ರಾಮ ಅವಳಿಗೆ ಕುಂಕುಮ ಹಚ್ಚಿದಂತ. ಹೀಗೆ ಅವನು ಪ್ರೀತಿಸ್ತಿದ್ದ. ಇವು ವಾಲ್ಮೀಕಿ ರಾಮಾಯಣದ ವೈಶಿಷ್ಟ್ಯ, ಸಣ್ಣ ಪುಟ್ಟ ವೈಶಿಷ್ಟ್ಯಗಳು. ಹೇಗೆ ಆ ಗಂಡ ಆದವನ ಹೆಂಡತಿಯನ್ನು ನೋಡ್ಕೊಳ್ತಾನೆ ಅದನ್ನೆಲ್ಲ ಅವ್ರು ತಿಳಿಸ್ತಾರೆ. ತ್ವಯಾ ಪ್ರಣಷ್ಟೇ ತಿಲಕ್ಕೆ ತಮ್ ಕಿಲ ಸ್ಮರ್ತು ಮರ್ಹಸಿ. ಸಣ್ಣ ಸಣ್ಣ ವಿವರಗಳನ್ನು ಮರೆತಿಲ್ಲ ವಾಲ್ಮೀಕಿ. ಹೀಗೆ ನನಗೆ ಅದನ್ನು ಹಚ್ಚಿದ್ದಿ, ನೀನು ನನ್ನ ಕೆನ್ನೆ ಮೇಲೆ ಅದನ್ನು ಹಚ್ಚಿದ್ದಿ, ಅದನ್ನು ನೆನಪು ಮಾಡ್ಕೊಳ್ಳೋ. ಇವತ್ತು ನನಗೆ ಇಷ್ಟು ಕಷ್ಟ ಆಗಿದೆಯಲ್ಲ, ಅದನ್ನು ಹೇಗೆ ನೀನು ಮರ್ತಿದ್ದಿ?
ಅದು ಹೇಗೆ ಸಹಿಸ್ಕೊಂಡಿದ್ದಿ ಹೇಗೆ? ನೀನೀಗ ಬೇಗ ಬರಬೇಕಿಲ್ಲಿಗೆ. ಈ ಚೂಡಾಮಣಿ ಒಂದು ನನ್ನ ಬಳಿ ಇತ್ತು, ಅದಿದ್ರೆ ನಿನ್ನನ್ನು ನೋಡಿದಂತೆ ಆಗ್ತಿತ್ತು ನನಗೆ. ಆದರೆ ಅದನ್ನೀಗ ಈ ಹನುಮಂತನ ಬಳಿಗೆ ಕೊಟ್ಟು ಕಳಿಸಿದ್ದೇನೆ. ಇದನ್ನು ಕಳಿಸಿದ್ದನ್ನು ನೋಡಿದರೆ ಇನ್ನು ಮುಂದೆ ನನಗೆ ಆ ಚೂಡಾಮಣಿಯೂ ಇಲ್ಲ. ಮತ್ತೆ ಇನ್ನಷ್ಟು ದುಃಖ ಪಡಬೇಕಾಗ್ತದೆ ನಾನು. ಅಸಹ್ಯಾನಿ ಚ ದುಃಖಾನಿ ವಾಚಶ್ಚ ಹೃದಯಚ್ಛಿದ ರಾಕ್ಷಸೀನಾಂ ಸುಘೋರಾಣಾಂ ತ್ವತ್ಕೃತೆ ಮರ್ಷಯಾಮ್ಯಹಂ. ಪ್ರತಿನಿತ್ಯ ನನ್ನನ್ನು ಈ ರಾಕ್ಷಸಿಯರು ಬೈಯುವುದೇನು, ನನ್ನ ಬೆದರಿಸುವುದೇನು, ನನ್ನ ಗತಿ ಏನು? ಎದೆ ಒಡೆದು ಹೋಗುವಂಥ ಮಾತುಗಳನ್ನು ಕೇಳ್ತಿದ್ದೇನೆ. ಇನ್ನೊಂದು ತಿಂಗಳವರೆಗೆ ಬದುಕಿರ್ತೇನೆ. ಇದೆಲ್ಲ ಮಾತು ಸೀತೆ ರಾಮನಿಗೆ ಹೇಳಿ ಕಳಿಸಿದ್ದು. ಈ ರಾವಣ ಮಹಾಭಯಂಕರ ಇವನು. ಇಂಥವನನ್ನ ಎದುರಿಸಿ ನಾನು ಬದುಕುವುದು ಹೇಗೆ? ತಚ್ಛೋಕ ವಿಮುಖೋ ರಾಮ ದೇವಿ ಸತ್ಯೇನ ತೇಷಪೆ. ಆವಾಗ ಹನುಮಂತ ಹೇಳಿದ, ರಾಮ ಯಾವ ಥರ ನಿನ್ನನ್ನು ಕಳ್ಕೊಂಡು ಸಂಕಟಪಟ್ಟಿದ್ದಾನೆ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ. ಏನಾದರೂ ಇನ್ನೊಂದು ಗುರುತು ಕೊಡು ಅಂತ ಕೇಳಿದ. ಅವಳಂದು ಈಗಾಗಲೇ ಕೊಟ್ಟಿದ್ದೇನಲ್ಲ, ಚೂಡಾಮಣಿಯನ್ನು ಕೊಟ್ಟಿದ್ದೇನೆ, ಗುರುತುಗಳನ್ನು ಹೇಳಿದ್ದೇನೆ, ಅದಕ್ಕಿಂತ ಹೆಚ್ಚಿಂದೇನೂ ಇಲ್ಲ. ಆದ್ದರಿಂದ ನೀನು ಇದನ್ನು ತೋರಿಸಿದ್ರೆ ರಾಮನಿಗೆ ನಿನ್ನ ಮಾತಿನ ಬಗ್ಗೆ ವಿಶ್ವಾಸ ಆಗೇ ಆಗ್ತದೆ. ಮತ್ತೆ ಆ ರಾಮ ಲಕ್ಷ್ಮಣರು ಸುಗ್ರೀವ ಅವರೆಲ್ಲರಿಗೂ ಹೇಳಬೇಕು, ನನ್ನ ಪರವಾಗಿ ಕುಶಲ ಪ್ರಶ್ನೆ ಮಾಡಬೇಕು. ರಾಕ್ಷಸಿಯರು ನನ್ನನ್ನು ಹೇಗೆ ಬೆದರಿಸ್ತಿದ್ದಾರೆ ಅನ್ನೋದನ್ನೆಲ್ಲ ವಿವರಗಳನ್ನು ಅವ್ರಿಗೆ ಹೇಳಬೇಕು. ಅದನ್ನು ಕೇಳಿ ರಾಮನ ಕೋಪ ಕೆರಳಬೇಕು. ನೀನು ಹೋಗಿ ಬಾ, ನಿನ್ನ ಪ್ರಯಾಣ ಮಂಗಳಕರವಾಗಲಿ ಅಂತ ಅವಳು ಅವನಿಗೆ ಆಶೀರ್ವಾದ ಮಾಡಿದಳು. ಏತದೇವ ಹಿ ರಾಮಸ್ಯ ದೃಷ್ಟ್ಯ ಮತ್ಕೇಶಭೂಷಣಂ ಶಿವಶ್ಚತೆ ಅಧ್ವಾಸ್ತು ಹರಿಪ್ರವೀರ. ನಿನ್ನ ದಾರಿ ಅದು ಪ್ರಯಾಣಕರವಾಗಿರಲಿ ಅಂತ ಆಶೀರ್ವಾದ ಮಾಡಿದಳು. ಆವಾಗ ಹನುಮಂತ, ನಂದೊಂದು ಸ್ವಲ್ಪ ಇನ್ನೂ ಕೆಲಸ ಬಾಕಿ ಇದೆ, ಆ ಕೆಲಸವನ್ನು ನಾನು ಇಲ್ಲಿಂದ ಮುಗಿಸ್ಕೊಂಡೇ ಹೊರಡಬೇಕು, ಮುಗಿಸ್ಕೊಳ್ಳದೆ ಹೊರಡುವಂತಿಲ್ಲ ಅಂತ ಆಲೋಚನೆ ಮಾಡಿ ಅಲ್ಲಿಂದ ಹೊರಟ ಏನು ಮಾಡಿದೆ, ಮೊದಲು ಇನ್ನು ಸೀತೆಯನ್ನು ನೋಡಿದ್ದಾಯ್ತು, ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಈ ರಾವಣನ ಶಕ್ತಿಯನ್ನು ಸ್ವಲ್ಪ ನಾನು ಅಳಿಬೇಕಲ್ಲ. ರಾವಣನ ಶಕ್ತಿಯನ್ನು ಅಳಿಬೇಕಾದ್ರೆ ಏನು ಮಾಡಬೇಕು? ಸಾಮ, ದಾನ, ಭೇದ, ದಂಡ ಅಂತ ಹೀಗೆಲ್ಲ ಉಪಾಯಗಳಿವೆ. ಈ ರಾಕ್ಷಸರು ಮೊದಲೇ ದುಷ್ಟರು, ಅವ್ರ ಬಗ್ಗೆ ಏನು ಸಾಮೋಪಾಯ ಮಾಡೋದಿದೆ? ಸಾಮೋಪಾಯ ಅಂದರೆ ಸಾಂತ್ವನದ, ಸಮಾಧಾನದ ಮಾತುಗಳು. ಅದರಿಂದ ಅವ್ರ ಮೇಲೆ ಏನು ಪರಿಣಾಮ ಆಗ್ತದೆ? ಏನೂ ಇಲ್ಲ. ಇವರಿಗಿರೋದು ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅನ್ನುವಂತೆ ದೊಣ್ಣೆಯಿಂದಲೇ ರಾವಣನನ್ನ ಬುದ್ಧಿ ಕಲಿಸಬೇಕು ಅಂತ ಆಲೋಚನೆ ಮಾಡಿದೆ. ಆದ್ರಿಂದ ದಂಡೋಪಾಯವೇ ಉಚಿತ ಈ ರಾಕ್ಷಸರಿಗೆ ಅಂತ ಆಲೋಚನೆ ಮಾಡಿದೆ. ಅನೇಕ ಜನ ರಾಕ್ಷಸರನ್ನು ಕೊಂದು ದೊಡ್ಡ ಒಂದು ಸೈನ್ಯವನ್ನೇ ಸದೆ ಪಡೆದು ನಾನು ಅವನಿಗೆ ಇವತ್ತು ಒಂದು ಬುದ್ಧಿ ಕಲಿಸ್ತೇನೆ ಅಂತ ಆಲೋಚನೆ ಮಾಡಿದೆ. ಆಲೋಚನೆ ಮಾಡಿ ಅವನೇನ್ ಮಾಡಿದ, ನಹಿ ಏಕಃ ಸಾಧಕೋ ಹೇತು ಸ್ವಲ್ಪಸ್ಯಾಪೀಹ ಕರ್ಮಣಃ ಯೋ ಹಿ ಅರ್ಥಂ ಬಹುಧಾ ವೇದ ನ ಸಮರ್ಥೋ ಅರ್ಥ ಸಾಧನೆ. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅನೇಕ ಉಪಾಯಗಳನ್ನ ಇಟ್ಕೊಂಡಿರ್ಬೇಕು. ಯಾವುದೋ ಒಂದು ಉಪಾಯ, ಒಂದು ಸಾಧನ, ಒಂದು ಇನ್ಸ್ಟ್ರೂಮೆಂಟ್ ಇದ್ರೆ ಒಂದು ಕೈ ಕೊಟ್ಟರೆ ಮುಂದೆ ಏನು ಮಾಡಬೇಕು? ಹಾಗಲ್ಲ, ಅನೇಕ ಉಪಾಯಗಳನ್ನ ಇಟ್ಕೊಂಡಿರ್ಬೇಕು. ನಾನು ಈಗ ಶತ್ರುಗಳ ಜೊತೆ ಯುದ್ಧ ಮಾಡಿದರೆ ಈ ಶತ್ರುಗಳಲ್ಲಿ ಯಾರ್ಯಾರ ಶಕ್ತಿ ಎಷ್ಟೆಷ್ಟು ಅಂತ ಅಳದಂತಾಗ್ತದೆ. ಆದ್ರಿಂದ ನನ್ನ ಒಡೆಯ ರಾಮ ಅವನ ಕಾರ್ಯವನ್ನು ನಾನು ಸಾಧಿಸಿದಂತಾಗ್ತದೆ. ಮುಂದೆ ಯುದ್ಧ ಮಾಡಬೇಕಾದ್ರೆ ಈಗೊಂದು ಮಾಡಿದ ಯುದ್ಧ ಇದೊಂದು ಅನುಭವ ರೂಪವಾಗಿರ್ತದೆ ನನಗೆ. ಆದ್ದರಿಂದ ಮುಂದಿನ ಯುದ್ಧದಲ್ಲಿ ನಮಗೆ ಜಯ ಆಗಬೇಕು ಅಂದರೆ ಈಗ ಒಂದಿಷ್ಟು ಕೆಲಸ ಮಾಡ್ತೀನಿ ಅಂತ ಆಲೋಚನೆ ಮಾಡಿ ಅದೇನ ನಂದನವನ ಇತ್ತಲ್ಲ, ಅಶೋಕವನ ಏನಿತ್ತಲ್ಲ, ಅದು ನಂದನವನಕ್ಕೇನು ಸಮಾಧಾನ ಇರಲಿಲ್ಲ, ಅದು ಅದಕ್ಕಿಂತ ಕಡಿಮೆ ಇರಲಿಲ್ಲ. ಬಹಳ ಅದ್ಭುತವಾದ ಸುಂದರ ವನವೇ ಅದು. ಬಭಂಜ ಪ್ರಮದಾವನಂ, ಸಾಮಾನ್ಯವಾಗಿ ಹೆಂಗಸರೆಯಲ್ಲಿ ವಿಹಾರ ಮಾಡುವಂಥದ್ದು ವನ ಅದು. ಮತ್ತ ದ್ವಿಜ ಸಮಾಘುಷ್ಟಂ, ಅಲ್ಲಿ ಅನೇಕ ಪ್ರಾಣಿಗಳು, ಪಕ್ಷಿಗಳು ಅವೆಲ್ಲ ಸಂಚಾರ ಮಾಡ್ತಿರ್ತವೆ. ಬೇಕಾಷ್ಟು ಭಟರು ಇದ್ದಾರೆ. ನನ್ನ ಹಾವಳಿಯನ್ನು ನೋಡಿ ಅವರೆಲ್ಲ ದಾಳಿ ಮಾಡ್ತಾರೆ. ಅವರಿಗೆಲ್ಲ ಒಂದು ಬುದ್ಧಿ ಕಲಿಸ್ತೀನಿ ಅಂತ ವನವನ್ನು ನಾಶ ಮಾಡಲಿಕ್ಕೆ ತೊಡಗಿದ. ಎಲ್ಲಾ ವೃಕ್ಷಗಳನ್ನು ಕಿತ್ತಾಕಿದ. ಜಲಾಶಯಗಳು, ಕಾರಂಜಿಗಳಿದ್ದು ಅವೆಲ್ಲ ಒಡೆದು ಹಾಕಿದ. ಎಲ್ಲೋ ಭೂಕಂಪ ಆದಂತೆ ಪ್ರದೇಶ ಕಾಣಿಸ್ತಿತ್ತು ಅಂತ ಕಾಣಿಸ್ತದೆ. ಪ್ರಾಯ ಎಲ್ಲ ನೋಡ್ಲಿಕ್ಕೆ ಅಸ್ತವ್ಯಸ್ತವಾಗಿ ಬಿಟ್ಟಿತ್ತು. ಪಕ್ಷಿಗಳು ದಾರುಣವಾಗಿ
ಕಿರಿಚಾಡ್ತಾ ಇದ್ವು. ಮಧುರವಾದ ಇಂಚರ ಮಾಡುವುದನ್ನು ಬಿಟ್ಟು ದಾರುಣವಾದ ಧ್ವನಿಯಿಂದ ಕಿರಿಚಾಡ್ತಾ ಇದ್ವು. ಹೇಳುವವರು ಕೇಳುವವರು ಇಲ್ಲದ ಮನೆಗಳಂತೆ ಆಗಿತ್ತು ಅದರ ಸ್ಥಿತಿ. ರಾವಣನ ಪತ್ನಿಯರು, ಅಂತಃಪುರದ ಸ್ತ್ರೀಯರು ಅವರೆಲ್ಲ ವಿಹಾರ ಮಾಡುವಂಥ ಪರಿಸರ ಅದು. ಹೀಗೆ ರಾವಣನ ಮನಸ್ಸಿಗೆ ಭಯ ಆಗುವಂತಹ ಒಂದು ಕಾರ್ಯವನ್ನು ಅವನು ಮಾಡಿದ. ತತಸ್ಥಕೃತ್ವ ಜಗತೀಪತೇರ್ ಮಹಾನ್ ಮಹದ್ವಲೀಕಂ ಮನಸೋ ಮಹಾತ್ಮನಃ ಯುಯುತ್ಸುರೇಕೋ ಬಹುಭಿಃ ಮಹಾಬಲೈಃ ಶ್ರಿಯಾ ಜ್ವಲನ್ ತೋರಣ ಮಾಸ್ಥಿತಃ ಕಪಿಃ. ಹೀಗೆ ಅದನ್ನೆಲ್ಲ ನಾಶ ಮಾಡಿ ಆ ಅಶೋಕವನ ಏನಿತ್ತು ಅದರ ಹೊರಬಾಗಿಲು, ತೋರಣ ಅಂದ್ರೆ ಅದರ ಹೊರಬಾಗಿಲು, ಗೋಪುರ. ನಾವಿವತ್ತು ತೋರಣ ಅಂದ್ರೆ ಬಾಗಿಲಿಗೆ ಕಟ್ಟುವ ತೋರಣ ಅಂತೀವಿ, ಅದಲ್ಲ, ಅದರ ಗೋಪುರ. ಆ ಗೋಪುರದ ಬಳಿಗೆ ನಿಂತ. ಯಾರು ರಾಕ್ಷಸರು ಈಗ ಬರ್ತಾರೆ, ಇವ್ರು ಹೋಗಿ ರಿಪೋರ್ಟ್ ಮಾಡ್ತಾರೆ, ಅವ್ರು ಬರ್ತಾರೆ, ಇಲ್ಲೇ ಬರಬೇಕು, ಇಲ್ಲೇ ಯುದ್ಧ ಶುರುವಾಗಲಿ ಅಂತ ಅವ್ರ ಜೊತೆ ಯುದ್ಧ ಮಾಡುವ ಬಯಕೆಯಿಂದ ಅಲ್ಲಿಗೆ ಹೋಗಿ ನಿಂತ. ಅಲ್ಲಿಗೆ 41ನೇ ಸರ್ಗ ಇವತ್ತು ಸಮಾಪ್ತ ಆಗಿದೆ. ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀರಾಮಕೃಷ್ಣಾರ್ಪಣಮಸ್ತು.